ಒಂದಾಸೆಯನೆಂದಿಗೂ ಬೇಡುತ್ತಿರುವೆನು. ಆ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ದೇವರೇ ತೀರಿಸು. ನನ್ನ ಯೇಸುವ ರೂಪವು ನನ್ನಲ್ಲಿ ತೋರಲು ನಿನ್ನ ಮುಖ ಪ್ರಕಾಶವು ನನ್ನಲ್ಲಿ ಕಾಣಲು ನಿನ್ನ ಸಮೀಪಕ್ಕೆನ್ನನು ದೇವರೇ ಸೇರಿಸು. ಆ ನಿನ್ನ ಸಮೀಪಕ್ಕೆನ್ನನು ದೇವರೇ ಸೇರಿಸು. ಆ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು. ನನ್ನ ಬಯಕೆಯ ದೇವರೇ ತೀರಿಸು. ಅರಮ್ಯವಾದ ಸ್ಥಳವೇ ನನ್ನ ಸೌಭಾಗ್ಯವು. ನನ್ನ ಬಯಕೆಯು ನನ್ನ ಬಯಕೆಯು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಬೆಳಗಿನ ಜಾವದಲ್ಲಿ ಕೂಡಿ ಬಂದಂತ ದೇವರ ಮಂದಿಗೆ ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತೇನೆ. ಈ ದಿನ ನಮ್ಮ ಜೊತೆಯಲ್ಲಿ ದಿನದ ಈ ಮಾನವನ್ನ ಬಡಿಸಲು ಹಿರಿಯರು ಬೋಧಕರು ಆಗಿರುವಂತ ಪಾಸ್ಟರ್ ಪ್ರದೀಪ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ ವಾರಗಳಿಂದ ಅನೇಕ ತಿಂಗಳುಗಳಿಂದ ಪ್ರತಿ ಸಬ್ಬತ್ತಿನದಲ್ಲಿ ಬೆಳಗಿನ ಜಾವದಲ್ಲಿ ದೈವಿಕ ಮಾನವನ್ನ ಅವರು ತರುವಂತೆ ಕರ್ತನು ಅವರನ್ನು ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನ ನಮ್ಮ ಮಧ್ಯದಲ್ಲಿ ಅವರು ಕೂಡಿ ಬಂದಿರುವುದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಅವರು ನಮ್ಮನ್ನ ದೈವಿಕ ವಾಕ್ಯದ ಬಲದಿಂದ ನಡೆಸುವ ಹಾಗೆ ಈ ಕಾರ್ಯಕ್ರಮಕ್ಕಾಗಿ ಅವರನ್ನ ತುಂಬ ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. I welcome Pastor Pradeep Kumar Sunna to break the word of God for this morning. Praise the Lord. ಕರ್ತನಿಗೆ ಸ್ತೋತ್ರವಾಗಲಿ. ಚಿನ್ನಪ್ಪ ಅವರಿದ್ದೀರಾ? It is indeed a great privilege for me once again to see a beautiful day and to glorify God joining with you all. ಖಂಡಿತವಾಗಿಯೂ ಇದು ಮತ್ತೊಂದು ಸುವರ್ಣ ಅವಕಾಶವಾಗಿದೆ. ದೇವರನ್ನ ಮಹಿಮೆ ಪಡಿಸುವುದಕ್ಕೆ ಆತನ ನಾವು ಮಹಿಮೆ ಪಡಿಸೋಣ. I am so privileged that every Saturday I am getting this opportunity to come and join with you and ponder on the word of God. ಪ್ರತಿ ಶನಿವಾರವೂ ದೇವರು ನಮಗೆ ಈ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ, ದೇವರ ವಾಕ್ಯವನ್ನ ಆತನ ವಾಕ್ಯವನ್ನ ಧ್ಯಾನಿಸುವಂತೆ. And I thank God for this opportunity, as well as I thank Pastor Raju for organizing this program where we are all part of and growing together in the word of God. ದೇವರ ವಾಕ್ಯದಲ್ಲಿ ಬೆಳೆಯುವಂತೆ ಈ ಒಂದು ಕೂಟದವನ್ನ ಆಯೋಜಿಸುತ್ತಿರುವಂತಹ ಪಾಸ್ಟರ್ ರಾಜುರವರಿಗೆ, ಬೋಧಕರಾದ ರಾಜುರವರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಹಾಗಾಗಿ ನಾವು ಎಲ್ಲರೂ ಸೇರಿ ಒಟ್ಟಾಗಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. So I bring greetings to you all in the name of our Lord and Savior Jesus Christ, and hope today also God is going to bless us through our brief meditation. ದೇವರ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ನಾನು Okay, I'm also thankful to Brother Chinnappa who always translates my message into Kannada. ನನ್ನ ಸಂದೇಶವನ್ನ ಕನ್ನಡಕ್ಕೆ ಅನುವಾದಿಸಿರುವ ಚಿನ್ನಪ್ಪನವರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. So it is indeed a great privilege for each one of us that we are together learning and growing
in the Word of God. ದೇವರ ವಾಕ್ಯವನ್ನ ಒಟ್ಟಾಗಿ ಕಲಿಯುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಾಗಾಗಿ ಆತನಿಗೆ ಸ್ತೋತ್ರವಾಗಲಿ. So, past few weeks we have been seeing about Christian life. ವಾರಗಳಿಂದ ನಾವು ಕ್ರೈಸ್ತ ಜೀವಿತದ ಬಗ್ಗೆ ಕಲಿಯುತ್ತಾ ಇದ್ದೇವೆ. Because it is a series that we are talking about, so it's always better to recollect what we have learned so far, what we have listened so far. ನಾವು ಸರಣಿಯಾಗಿ ಒಂದೇ ವಿಷಯದಲ್ಲಿ ಕಲಿತಾ ಇರೋದ್ರಿಂದ ನಾವು ಇದುವರೆಗೂ ಏನೇನು ಕಲ್ತಿದ್ದೇವೆ ಅನ್ನೋದನ್ನ ನಾವು ಮೆಲುಕು ಹಾಕೋದು ಬಹಳ ಉತ್ತಮವಾದ ಆಗಿದೆ. So may I request somebody to just tell us here that I have shared with what is Christian life so far, what are the different things that I have shared, just brief. ಇದುವರೆಗೂ ಯಾವ ಯಾವ ವಿಷಯಗಳನ್ನ ನಾವು ಕಲ್ತಿದ್ದೇವೆ ಅದನ್ನ ದಯವಿಟ್ಟು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಅದನ್ನ ಜ್ಞಾಪಕೊಳ್ಳೋರಾಗಿದ್ರೆ ಹೇಳ್ಬೇಕು ಅಂತ ನಾ ಕೇಳ್ಕೊಳ್ತೇನೆ. Yes, just if you could. 3 weeks I have spoken. 1 week I spoke on what is Christian, who is a Christian, and what is the Christian life. 3 more weeks. So 4 weeks I have been talking about that. Today also we will be listening on that series. But what are the 3 Christian lives that we talked about? Christian life is. ನಾವು 4 ವಾರಗಳಿಂದ ಇದನ್ನು ಕಲಿತಾ ಇದ್ದೇವೆ. ಮೊದಲು ಕ್ರೈಸ್ತರು ಯಾರು ಅಂತ ನಾವು ಕಲ್ತ್ಕೊಂಡು ನಂತರ 3 ವಾರಗಳಲ್ಲಿ ಕ್ರೈಸ್ತಿಯ ಜೀವಿತ ಅಂದ್ರೆ ಏನು ಅಂತ ನಾವು ಕಲಿತಾ ಇದ್ದೇವೆ. ಅದು ಏನು ಅಂತ ದಯವಿಟ್ಟು ನಿಮ್ಗೆ ಜ್ಞಾಪಕ ಇದ್ರೆ ಹೇಳಿ. You might have different understanding already, but only thing is what I have spoken. Christian life is, and Christian life is. These 3 topics I have spoken. Today we are going to speak the 4th topic. So what were the 3 topics? This is a quiz. ಯೇಸು ಕ್ರಿಸ್ತನ ವಿಷಯದಲ್ಲಿ ಅಂದ್ರೆ ಕ್ರೈಸ್ತಿಯ ಜೀವಿತ ಇಂಥದ್ದು, ಕ್ರೈಸ್ತಿಯ ಜೀವಿತ ಹೀಗೆ ಅಂತ 3 ಒಂದು ವಿಭಾಗಗಳಾಗಿ 3 ವಿಷಯಗಳಲ್ಲಿ ನಾನು ಮಾತಾಡಿದ್ದೇನೆ. ಅದನ್ನ ದಯವಿಟ್ಟು ಯಾರಾದ್ರೂ ಹೇಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. Anyone? ಯಾರಾದ್ರೂ ಇದ್ದೀರಾ? Prize will be given by God only. I cannot give any prizes to you. ನಿಮಗೆ ಬಹುಮಾನವನ್ನ ದೇವರೇ ಕೊಡ್ಬೇಕು, ನಾನು ಯಾವ ಬಹುಮಾನವನ್ನು ಕೊಡಲ್ಲ. ಯಾರಾದ್ರೂ ಹೇಳ್ತೀರಾ? Anybody? ಯಾರಾದ್ರೂ ಇದ್ದೀರಾ? I can see some names here. I can call out the names, but I don't want to do that. But if you can remember, please say that, so that it would be helpful for us to recollect also. ಇದು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳ್ರಿ, ಹಾಗಾಗಿ ಒಂದು ಸಹಾಯಕವಾಗಿರ್ತದೆ. ಎಲ್ಲವನ್ನ ನಾವು ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋಣ. All right then. So I'll not wait much. Maybe you might not have taken notes, or you might not have remembered. But I was telling the Christian life is a miracle. That's the first message I was sharing there. But then I said, what is that Christian life is? The Christian life is a faith life. Without faith, you cannot become a Christian. That's number 1. The number 2 is Christian life is a service life, because Christ came down to serve and not to be served. And the third was Christian life is a warring life. That is the spiritual warfare always be going on within you. ನಾವು ಕ್ರೈಸ್ತಿಯ ಜೀವಿತವನ್ನ ನೋಡುವಾಗ ಮೊದಲು ನಂಬಿಕೆಯ ಜೀವನ, ಕ್ರೈಸ್ತಿಯ ಜೀವನ ಎಂದರೆ ನಂಬಿಕೆಯ ಜೀವನ. ಎರಡನೇದಾಗಿ ಕ್ರೈಸ್ತಿಯ ಜೀವಿತ ಎಂದರೆ ಸೇವೆಯ ಜೀವನ. ಯೇಸು ಕ್ರಿಸ್ತನು ನಮ್ಮನ್ನ ಸೇವಿಸುವುದಕ್ಕೆ ಬಂದನು ಹೊರತು ನಮ್ಮಿಂದ ಸೇವೆ ಪಡೆಯಲು ಬರಲಿಲ್ಲ. ಮೂರನೆಯದಾಗಿ ಈ ಕ್ರೈಸ್ತಿಯ ಜೀವಿತ ಅನ್ನೊಂದು ಹೋರಾಟದ ಒಂದು ಜೀವನವಾಗಿದೆ. ಇದು ಹೋರಾಡುತ್ತಾ ನಾವು ಈ ಜೀವಿತವನ್ನ ಕಳೆಯಬೇಕಾಗಿದೆ. So when all these things that we have heard already, is a Christian life is a faith life, Christian life is a service life, and Christian life is a warring life. And today we are going to see Christian life is a successful life. ಈ ದಿನ ನಾವು ಏನನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೇವೆ ಅಂತಂದ್ರೆ, ಮೊದಲನೇದಾಗಿ ಕ್ರೈಸ್ತಿಯ ಜೀವಿತ ನಂಬಿಕೆಯ ಜೀವಿತ, ಎರಡನೇದಾಗಿ ಕ್ರೈಸ್ತಿಯ ಜೀವಿತ ಸೇವೆ ಮಾಡುವಂತಹ ಜೀವಿತ, ಮೂರನೆಯದಾಗಿ ಕ್ರೈಸ್ತಿಯ ಜೀವಿತ ಹೋರಾಡುವಂಥದ್ದು, ನಾಲ್ಕನೆಯದಾಗಿ pardon me sir, fourth one is successful life. ಅಂದ್ರೆ
ಈ ಯಶಸ್ಸಿನ ಒಂದು ಜೀವಿತ ಗೆಲುವನ್ನ ಪಡೆಯುವಂತಹ ಜೀವಿತವಾಗಿದೆ. But the difference here is the moment when we talk about success, then we talk about good job, good salary, very good house, and lot of property, and then lot of prosperity. That is what we always think about and relate to success. ನಾವು ಯಾವಾಗಲೂ ಈ ಒಂದು ಯಶಸ್ಸು ಅನ್ನೋದನ್ನ ಯಾವುದಕ್ಕೆ ನಾವು ಸಂಬಂಧಪಡಿಸ್ತೇವೆ ಅಂತಂದ್ರೆ, ಯಾವಾಗ್ಲೂ ಒಂದು ಒಳ್ಳೆಯ ಕೆಲಸ ಇರಬೇಕು, ಒಳ್ಳೆಯ ಒಂದು ಸಂಬಳ ಇರಬೇಕು, ಒಂದು ಒಳ್ಳೆಯ ಮನೆ, ದೊಡ್ಡ ಮನೆ ಇರಬೇಕು, ಮತ್ತೆ ನಮಗೆ ಸಾಕಷ್ಟು ಆಸ್ತಿ ಪಾಸ್ತಿಗಳಿರ್ಬೇಕು. ಇದ್ರ ಬಗ್ಗೆ ನಾವು ಇದನ್ನ ಹೊಂದ್ಕೊಂಡಿದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಯಶಸ್ಸಿನ ಮನುಷ್ಯ ಅಂತ ಹೇಳ್ತೀವಿ. So this is actually the worldly pattern of success, the definition of success from the worldly point of view. ಇದು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಲೌಕಿಕವಾದ ಲೋಕದ ಜನರು ಕೊಡುವಂತಹ ಒಂದು ವಿವರಣೆಯಾಗಿದೆ. ಇದು ತಾನೇ ಯಶಸ್ಸು ಅಂತಂದ್ರೆ ಲೋಕದ ದೃಷ್ಟಿಯಲ್ಲಿ. But what is that success when it cannot be there with you, when it is not eternal, but when it is a temporal thing? How can you claim that as success? ಇಲ್ಲಿ ಒಂದು ಈ ಎಲ್ಲಾ ಒಂದು ಸಂಬಳ ಆಗಿರ್ಬೋದು, ಮನೆ ಇರ್ಬೋದು, ಆಸ್ತಿ ಪಾಸ್ತಿ, ಐಶ್ವರ್ಯ ಇರ್ಬೋದು, ಇವೆಲ್ಲವೂ ಶಾಶ್ವತವಿಲ್ಲದೆ ಇರುವಾಗ ಇವನ್ನ ಹೊಂದಿಕೊಂಡಂತ ವ್ಯಕ್ತಿಯನ್ನ ಒಂದು ಯಶಸ್ಸು ಪಡೆದ ವ್ಯಕ್ತಿ ಅಂತ ನೀವು ಹೇಗೆ ಹೇಳ್ತೀರಿ? ಯಶಸ್ಸು ಅಂತ ಹೇಗೆ ಹೇಳ್ತೀರಿ ಇದನ್ನೆಲ್ಲ? Because the money that we get and then the money that we have, within no time it goes. The house, the property that we have, within no time it can be destroyed. And anything that we are possessing, our possession, everything, within no time it goes away from us. ನೋಡಿ, ನಮ್ಮಲ್ಲಿರುವ ಹಣವಾಗಲಿ, ಮನೆ ಆಗಲಿ, ಆಸ್ತಿ ಪಾಸ್ತಿ ಆಗಲಿ, ಐಶ್ವರ್ಯವಾಗಲಿ, ಸ್ಥಾನಮಾನಗಳಾಗಲಿ ಯಾವ ಕೂಡ ಶಾಶ್ವತವಲ್ಲ. ಯಾವ ಒಂದು ಕ್ಷಣದಲ್ಲಾದ್ರೂ ಅವು ನಮ್ಮನ್ನ ಬಿಟ್ಟು ಹೋಗ್ಬೋದು. ಇವೆಲ್ಲವೂ ಕ್ಷಣಿಕ. ಹೀಗಿರುವಾಗ ಇವುಗಳನ್ನ ಹೊಂದಿಕೊಂಡಂತ ಮನುಷ್ಯನ ನೀವು ಯಶಸ್ಸಿನ ಮನುಷ್ಯ ಅಂತ ಹೇಗೆ ಹೇಳ್ಬಲ್ರಿ? ಯಶಸ್ಸು ಪಡೆದಿದ್ದಾನೆ ಅಂತ. Yeah, couple of months back, I think we saw that such a huge buildings, within one earthquake, everything fell down flat. ನೋಡಿ, ಕೆಲವು ದಿನ ಹಿಂದೆ ಒಂದು ದೊಡ್ಡ ಮನೆ ಭೂಕಂಪದಿಂದ ಕುಸಿದು ಹೋಗುವುದನ್ನ ನಾವು ನೋಡಿದ್ದೇವೆ. ಇಂತಹ ಸಂದರ್ಭ ಇರುವ. Yes. Yeah. And then recently we have been seeing that the wildfire, when it is coming there, it is destroying houses, and within no time it is being destroyed. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ಬೆಂಕಿಗೆ, ಕಾಡಿನ ಆ ಬೆಂಕಿಗೆ ಇಡೀ ಆ ಒಂದು ಪ್ರಾಣಿ ವರ್ಗ, ಸಸ್ಯ ವರ್ಗ ಎಲ್ಲವೂ ಬಲಿಯಾದದ್ದನ್ನ, ಸುಟ್ಟು ಕರಕಲಾದದ್ದನ್ನ ನಾವು ನೋಡಿದ್ದೇವೆ. And that's what very recently, yesterday or day before, I was reading that news that in Brazil they were organizing a big event, and the center stage, which took months together to prepare, within no time it got burnt. ನೋಡಿ, ಬ್ರೆಜಿಲ್ ಅಲ್ಲಿ ಒಂದು ಘಟನೆ ನಡೀತು. ಅಲ್ಲಿ ಒಂದು ಸಮಾರಂಭಕ್ಕೋಸ್ಕರ ಒಂದು ದೊಡ್ಡ ಒಂದು ವೇದಿಕೆಯನ್ನ 90 ದಿನಗಳಿಂದ ಹಾಕಿದ್ರು. ಆದ್ರೆ ಅದು ಬೆಂಕಿ ತಗುಲಿ ಕೆಲವು ಕ್ಷಣಗಳಲ್ಲಿ ಅದು ಉರಿದು ಬೂದಿ ಆಗಿದ್ದನ್ನ ನಾವು ನೋಡ್ತೇವೆ. And then so many big houses and so many big bridges and all, it just washes away within no time when the flood comes. ಅನೇಕ ಕಡೆ ದೊಡ್ಡ ದೊಡ್ಡ ಅಣೆಕಟ್ಟುಗಳು, ದೊಡ್ಡ ದೊಡ್ಡ ಸೇತುವೆಗಳು ಹೆಸರು ಇಲ್ಲದಂತೆ ಅವು ಎಲ್ಲವೂ ಕೊಚ್ಚಿಕೊಂಡು ಹೋಗಿರೋದನ್ನ ನಾವು ನೋಡಿದ್ದೇವೆ. So we need to also understand what is this success is all about. What is the real success that we need to be getting? ನಾವು ಈ ಯಶಸ್ಸು ಅಂದ್ರೆ ಏನು, ವಾಸ್ತವವಾಗಿ ಯಾವ ಯಶಸ್ಸನ್ನ ನಾವು ನಿಜವಾಗಿ ಹೊಂದಿಕೊಳ್ಳಬೇಕಾಗಿದೆ? So the Bible tells us the success which the Bible talks about is not the typical kind of success which the world talks about. ಈ ಸತ್ಯವೇದವು ಹೇಳುವಂತಹ ಯಶಸ್ಸೇ ಬೇರೆಯಾಗಿದೆ. ಯಾವುದು ಈ ಲೋಕ ಕರೆಯುವಂತ ಯಶಸ್ಸಲ್ಲ, ಇದರ ಬೇರೆ ಒಂದು ಯಶಸ್ಸಿನ ಬಗ್ಗೆ ಮಾತಾಡುತ್ತೆ. I'm not denying here or not telling that the success of land building and other things is not a success. I'm not talking about that, but beyond that we need to think what is the real success. ಈ ಲೋಕದಲ್ಲಿ ಇರುವಂತಹ ಒಂದು
ಇದೇನು ಯಶಸ್ಸು, ಈ ಏನಿದೆ ಈ ಒಂದು ಅಂತಸ್ತು, ಇವುಗಳ ಬಗ್ಗೆ ನಾನು ಅಲಗಳೆಯೋದಿಲ್ಲ, ಅದು ಯಶಸ್ಸೇ. ಆದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಆದ್ರ ಕಿಂತನೂ ಬಹಳ ಭಿನ್ನವಾದ ಒಂದು ಯಶಸ್ಸಿನ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. So if you see the heroes and heroines of the Bibles, which we come across in the book of Hebrew, and they have gone through lot of challenges and difficulties, but we call them heroes of faith. ನೋಡಿ, ಸತ್ಯವೇದದಲ್ಲಿ ಇಬ್ರಿಯ ಪುಸ್ತಕದಲ್ಲಿ ಅನೇಕ ನಾಯಕರು ನಾಯಕಿಯರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಅವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು, ದೊಡ್ಡ ದೊಡ್ಡ ಒಂದು ಸವಾಲುಗಳನ್ನ ಎದುರಿಸಿ ಅವರು ಯಶಸ್ಸನ್ನ ಪಡ್ಕೊಂಡದನ್ನು ನಾವು ನೋಡ್ತೇವೆ. If we see their life, that they were imprisoned, they were stoned to death, they were wandering in the caves, and they were going to places after places like wanderers, but still they were called successful. ನೋಡಿ, I'm sorry, I'm only hearing like this, or how is it, brother? Chinnapa's network is not proper, I think. Voice is breaking. Yeah. So once again, brother Chinnappa, can you say the same thing, because it was not audible? ಇದು ಕೇಳಿಸ್ತಾ ಇಲ್ವಾ ಸರ್? See, yeah, whatever you spoke, it was not very clear. It was just breaking and coming. Just tell the same thing once again. ಓಕೆ ಸರ್. ಇವಾಗ ಹೇಳ್ತೀನಿ. ಅಗೈನ್ ಐ ವುಡ್ ಲೈಕ್ ಟು ಟ್ರಾನ್ಸ್ಲೇಟ್ ಒನ್ಸ್ ಅಗೈನ್. ಏನಂತಂದ್ರೆ, ಸತ್ಯವೇದದಲ್ಲಿ ಅನೇಕ ನಾಯಕ ನಾಯಕಿಯರ ಪಟ್ಟಿಯನ್ನ ಇಬ್ರಿಯ ಪುಸ್ತಕದ 11ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. ಇವರೆಲ್ಲರೂ ಕಷ್ಟ ನಷ್ಟಗಳಿಗೆ ಗುರಿಯಾದಾಗ್ಯೂ ಸಹ, ಅನೇಕ ಹಿಂಸೆಗಳಿಗೆ ಗುರಿಯಾಗಿ ಅವರ ಜೀವಿತವು ಕೊನೆಗೊಂಡಾಗ್ಯೂ ಸಹ ಅವರನ್ನು ಯಶಸ್ಸಿನ ವ್ಯಕ್ತಿಗಳು ಅಂತ ಕರೆಯಲ್ಪಟ್ಟಿದೆ. ಯಾಕಂತಂದ್ರೆ ಅವರು Okay, so if we can take some time, brother Chinnappa, if you could change the space or what, I do not know, because today little problem is there for you. I'll come outside, sir. Yes, please. Thank you, brother. Sorry about that. Yes. Should be audible, no? Then yes, now it is clear, but suddenly it was just breaking. Your voice is not coming properly. Okay, sir. I am coming out, sir. Sure. Right. So if we see in Hebrew chapter 11 that the list of all the heroes and heroines of faith that has been described, so kindly go through that to understand what are the different life's challenges that they had gone through, but they were called successful people. ಇಬ್ರಿಯ 11ನೇ ಪುಸ್ತಕದಲ್ಲಿ ಈ ವ್ಯಕ್ತಿಗಳ ಪಟ್ಟಿಯನ್ನ ನೋಡಿದ್ದೇವೆ. ಅವರಿಗಿರುವಂತಹ ಎಲ್ಲ ಸಮಸ್ಯೆಗಳ ನಡುವೆಯೂ, ಎಲ್ಲ ಕಷ್ಟ ನಷ್ಟಗಳ ನಡುವೆಯೂ ಅವರನ್ನ ಯಶಸ್ವಿ ನಾಯಕರು ಎಂಬುದಾಗಿ ಕರೆಯಲ್ಪಟ್ಟಿದೆ. ಇದು ತಾನೇ ಈ ಯಶಸ್ಸು ಅನ್ನುವುದು. So who does not want success? ಯಾರಿಗೆ ಈ ಯಶಸ್ಸು ಬೇಕಾಗಿಲ್ಲ? Who does not want success? Is there anybody present here who does not need or want success at all? ಇಲ್ಲಿ ಈ ಒಂದು ಕೂಟದಲ್ಲಿ ಯಾರಾದ್ರೂ ಇದ್ದೀರಾ, ಈ ನಮಗೆ ಯಶಸ್ಸಿನ ಅಗತ್ಯವಿಲ್ಲ, ಅದು ನನಗೆ ಬೇಕಾಗಿಲ್ಲ ಅನ್ನೋಂಥವ್ರು? Everyone wants to be successful, certainly. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಯಶಸ್ಸು ಎಂಬುದು ಬೇಕಾಗಿದೆ. Everyone wants to be successful. ಪ್ರತಿಯೊಬ್ಬರಿಗೂ ಯಶಸ್ಸು ಎಂಬುದು ಬೇಕಾಗಿದೆ, ಅವಶ್ಯಕವಾಗಿದೆ. But the question today is, which kind of a success that you want to have in your life? The worldly success or the Bible which describes as successful? You need to decide on that. ಸರಿ, ನಮಗೆ ಬೇಕಾಗಿರುವುದು ಈ ಒಂದು ಲೌಕಿಕವಾದ ಯಶಸ್ಸೇ ಅಥವಾ ಸತ್ಯವೇದದಲ್ಲಿ ಹೇಳಿರುವಂತಹ ಒಂದು ಆತ್ಮಿಕ ಜೀವಿತದಲ್ಲಿ ಯಶಸ್ಸನ್ನು ಪಡೆಯುವುದೇ? How nice it would be when the worldly success is there with you, at the same time you are successful in the sight of the Lord. That would be more important for all of us. ನೀವು ಲೌಕಿಕವಾಗಿ ನೀವು ಯಶಸ್ಸನ್ನ ಹೊಂದಿಕೊಂಡಿದ್ದಾಗ್ಯೂ ಸಹ ದೇವರ ದೃಷ್ಟಿಯಲ್ಲೂ ಸಹ ನೀವು ಯಶಸ್ಸನ್ನ ಹೊಂದಿಕೊಂಡಿರೋದು
ಎಷ್ಟು ಭಾಗ್ಯಕರವಾದ, ಎಷ್ಟು ಒಂದು ಸಂತೋಷದಾಯಕವಾಗಿರುವಂತದ್ದಾಗಿದೆ. And for successful life and the example of that, I firmly believe you all also might be thinking of the same passage which I am going to speak today. ಈ ಒಂದು ಯಶಸ್ಸಿನ ಬಗ್ಗೆ ಬಹಳ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಸತ್ಯವೇದದಲ್ಲಿ, ಅದನ್ನ ತಾನೇ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. Just to make it little interactive, can I ask like which passage I might take ಇವಾಗ now? ಯಾವ ಒಂದು ವಿಷಯದಲ್ಲಿ ಯಾವ ವಾಕ್ಯ ಭಾಗವನ್ನ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಒಂದು ನೀವು ಹೇಳಬಲ್ಲಿರಾ? ನೀವು ಹೇಳ್ತೀರಿ ಅನ್ನೋ ಒಂದು ಕುತೂಹಲ ನನಗಿದೆ. This is not magic or anything, just to have interaction between us. ಇದೇನು ಈ ಚಮತ್ಕಾರವಲ್ಲ, ಆದ್ರೆ ಒಂದು ಸಂವಾದವನ್ನ ಒಬ್ಬರಿಗೊಬ್ರು ಕಲಿತು ಮಾತಾಡ್ಲಿಕ್ಕೆ ನಾನು ನಿಮ್ಮನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. Whether our thoughts and are matching, whether we are on the same platform. ನಮ್ಮ ಒಂದು ಯೋಚನೆಗಳು ಒಂದೇ ರೀತಿಯಾಗಿದ್ದಾಗ ನಾವು ಒಂದೇ ಶ್ರುತಿಯಲ್ಲಿ ಇರ್ತೇವೆ, ಒಂದೇ ಒಂದು ಮಟ್ಟದಲ್ಲಿ ನಾವು ಆಲೋಚಿಸುವಂತವರಾಗಿರ್ತೇವೆ. Which passage usually talks about successful life? ಈ ನಾವು ಯಶಸ್ಸಿನ ಜೀವಿತ ಅನ್ನೋದನ್ನ ಯಾವ ಒಂದು ವಾಕ್ಯ ಭಾಗವನ್ನ ಉದಾಹರಣೆಯನ್ನ ನಾವು ಸಾಮಾನ್ಯವಾಗಿ ತಗೊಳ್ತೇವೆ? Yes, someone please. ಯಾರಾದ್ರೂ ಹೇಳ್ತೀರಾ? I think today everybody have decided not to open their mouth. I think. ಯಾರು ನಿಮ್ಮ ಬಾಯಿ ಮಗಳನ್ನ ತೆಗೆದುಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ? Okay, fine. Because of the paucity of time, let's not waste on that. Today we will talk about this successful life based on Joshua chapter 1 verse 1 to 8. ಯೆಹೋಶುವನ 1ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. ಇದು ತಾನೇ ಈ ಯಶಸ್ಸಿನ ಜೀವಿತದ ಬಗ್ಗೆ ಇರುವಂತಹ ಒಂದು ಉದಾಹರಣೆಯನ್ನ ನಾವಿಲ್ಲಿ ಕಂಡುಕೊಳ್ತೇವೆ. May I ask someone? Yes, sir. May I ask someone to read Joshua chapter 1 verse 1 to 8? Okay, sir. Let me read for you, sir. Please. 1 from 1 to 8. Yes. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರೆಟಿಸ್ ಮಹಾನದಿಯವರೆಗೆ ಇರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದ್ರೂ ಕೃತಾರ್ಥನಾಗಿವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಾಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗಿವಿ ಎಂಬುದೇ, ಕೃತಾರ್ಥನಾಗಿವೆ ಎಂಬುದೇ. Amen. My dear brothers and sisters, if we look at this particular passage, what is the background where there is one leader is coming up? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳನ್ನ ಓದುವಾಗ ಇದರಲ್ಲಿರುವಂತಹ ನಿಜವಾಗಿಯೂ ಒಬ್ಬ ನಾಯಕನು ಇದ್ದಾನೆ. ಅದರ ಹಿನ್ನೆಲೆ ಏನು ಎಂಬುದನ್ನ ತಿಳ್ಕೊಳ್ಳೋಣ. So in the verse 1 it is written, after the death of Moses, the servant of the Lord, it came to pass that the Lord spoke to Joshua, the son of Nun, Moses' assistant. So here is one assistant is going to be the leader. ಇಲ್ಲಿ ಮೋಶೆಯು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಬಂದಿದ್ದಾನೆ. ನಡೆಸ್ಕೊಂಡು ಬರುವಾಗ ಅವನಿಗೆ ಸಹಾಯಕನಾಗಿ ನಿಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ಸಹಾಯಕನು ಯಾರು? So here what is happening, the leader is no more, but now the assistant has to come to the leadership role. And now what people have seen in the leader, they have to see the same thing in that assistant who is going to be the leader. So it's a great task
that was there before Joshua. ಇಲ್ಲಿ ನಾಯಕನಾಗಿ ನಡೆಸಿಕೊಂಡು ಬರುತ್ತಿದ್ದಂತ ಮೋಶೆಯು ಗತಿಸಿ ಹೋಗಿದ್ದಾನೆ. ಅವನ ಆ ಒಂದು ಸ್ಥಾನಕ್ಕೆ ಮತ್ತೊಬ್ಬ ಒಂದು ಆತನ ಸಹಾಯಕನಾಗಿದ್ದಂತ ನೂನನ ಮಗನಾದ ಯೆಹೋಶುವನು ಅಲ್ಲಿ ಬರ್ತಾ ಇದ್ದಾನೆ. ಒಬ್ಬ ಸಹಾಯಕನಾಗಿರುವಂತವನು ಆ ನಾಯಕತ್ವವನ್ನ ಪಡ್ಕೊಳ್ಳುವಾಗ ಅವನಲ್ಲಿ ಏನಿತ್ತು ಹಿಂದಿನ ಒಂದು ನಾಯಕರಲ್ಲಿ ಯಾವ ಒಂದು ಗುಣಧರ್ಮಗಳಿದ್ವೋ, ಯಾವ ಒಂದು ಆ ಒಂದು ಅರ್ಹತೆಗಳಿದ್ವು, ಆ ಅರ್ಹತೆಗಳು ಇವರಲ್ಲಿ ಇರಬೇಕು ಅಂತ ಜನರು ನಿರೀಕ್ಷಿಸುವಂತವರಾಗಿರ್ತಾರೆ. So most of the time people, they see what the earlier leaders or earlier role models or earlier persons have done, and they will try to see a reflection of that or maybe better than that in the next person who is taking over. ನಾವು ನೋಡ್ತೇವೆ ನಮ್ಮ ಹಿಂದಿನ ಅಂದ್ರೆ ಯಾವಾಗಲೂ ಮೊದಲಿದ್ದಂತಹ ಹಿಂದಿನ ಉದಾಹರಣೆಯ ಮಾದರಿಯುಳ್ಳಂತಹ ನಾಯಕತ್ವವನ್ನ ನಾವು ಹೊಸಬರಲ್ಲೂ ನಾವು ಅದನ್ನ ನಿರೀಕ್ಷೆ ಮಾಡ್ಕೊಳ್ತೇವೆ. ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರು ನಡೆಸಬೇಕು, ದೊಡ್ಡ ನಾಯಕರಾಗಬೇಕು ಅಂತ ಆ ಒಂದು ಅರ್ಹತೆಗಳನ್ನ ಅವರಲ್ಲಿ ನಾವು ನಿರೀಕ್ಷಿಸಿಕೊಂಡು ಇರ್ತೇವೆ. So most of the time, like suppose if you talk about Kannada and in Karnataka movie industry, many of the people, they have witnessed Dr. Rajkumar, and they want to see something like that in their children also. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಒಬ್ಬ ದೊಡ್ಡ ನಟನಾಗಿ ಇದ್ದಂತವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಹ ಒಂದು ನಟನೆಯನ್ನ ಅವರ ಮಕ್ಕಳಲ್ಲೋ ಅಥವಾ ಮುಂದಿನ ಒಂದು ಪೀಳಿಗೆಯಲ್ಲಿ ನಾವು ನಿರೀಕ್ಷೆ ಮಾಡೋದನ್ನ ನಾವು ನೋಡ್ತೇವೆ. So whatever Dr. Rajkumar was doing, whether in the film acting or relating to people, then they also expect more than that in their children. ಏನು ರಾಜ್ಕುಮಾರು ಒಂದು ನಟನೆ ಇರ್ಬೋದು, ಒಂದು ಸಿನಿಮಾ ಇರ್ಬೋದು, ಅಥವಾ ಜನರ ಸೇವೆ ಇರ್ಬೋದು, ಇವೆಲ್ಲದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರ ಮಕ್ಕಳು ಕೂಡ ಇರಬೇಕು, ಅವ್ರ ಮಕ್ಕಳಲ್ಲೂ ಸಹ ಆ ಒಂದು ಅರ್ಹತೆ ಇರಬೇಕು ಅನ್ನೋದನ್ನ ಜನರು ಬಯಸುವರಾಗಿರುತ್ತಾರೆ. And that's why in the movie industry in Hindi also, they look Amitabh Bachchan and then they want to see something like that in his son Abhishek Bachchan. ಹಾಗಾಗಿ ಈ ಹಿಂದಿಯ ಒಂದು ಸಿನಿಮಾ ರಂಗದಲ್ಲಿಯೂ ಅಮಿತಾಬ್ ಬಚ್ಚನ್ ಯಾವ ಒಂದು ಮಟ್ಟಕ್ಕೆ ಏರಿದನೋ ಅದೇ ಮಟ್ಟವನ್ನ ಅಭಿಷೇಕ್ ಬಚ್ಚನ್ ಕೂಡ ಏರ್ಬೇಕು ಅಂತ ಜನರು ಬಯಸುವರಾಗಿರುತ್ತಾರೆ. In the cricket sports of cricket also, many of the people they have seen Sachin Tendulkar, and that is why they want to see something like that in his son Arjun Tendulkar. ಇಲ್ಲಿ ಈ ಒಂದು ಕ್ರೀಡಾ ರಂಗದಲ್ಲಿ ಅದನ್ನ ಕ್ರಿಕೆಟ್ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಸಚಿನ್ ತೆಂಡೂಲ್ಕರ್ ಒಂದು ದೊಡ್ಡ ಯಶಸ್ವಿ ಆಟಗಾರನಾದ್ರೋ ಅದೇ ರೀತಿ ಅವರ ಮಗ ಅರ್ಜುನ್ ತೆಂಡೂಲ್ಕರ್ ಕೂಡ ಆಗಬೇಕು ಅಂತ ಹೇಳಿ ಜನರು ಬಯಸುವರಾಗಿರುತ್ತಾರೆ. I still remember, like when one person resigned and went, and then I joined in the Bible Society in 1992, and that time they were telling me, see, you have come in the place of so and so who was a very good worker, and we hope the same or the best than that, or better than that. 1992 ಇಸ್ವಿಯಲ್ಲಿ ನಾನು ಬೆಂಗಳೂರಿನ ಬೈಬಲ್ ಸೊಸೈಟಿ ಆಫ್ ಇಂಡಿಯಾಗೆ ಅಲ್ಲಿ ಸೇರುವಾಗ ನನ್ನ ಒಂದು ಒಬ್ಬರು ಇದ್ದಂತ ವ್ಯಕ್ತಿಯ ಸ್ಥಾನಕ್ಕೆ ನಾನು ಹೋದೆ. ಆ ವ್ಯಕ್ತಿ ಇರುವಾಗ ಅಂತ ಒಳ್ಳೆ ಕೆಲಸಗಾರರಾಗಿದ್ರು. ನೀವು ಆ ಒಂದು ಸ್ಥಾನವನ್ನ ಅಲಂಕರಿಸಿದ್ದೀರಾ, ನೀವು ಕೂಡ ಅವರ ಹಾಗೇನೆ ಒಳ್ಳೆ ಕೆಲಸಗಾರರಾಗಬೇಕು ಅಂತ ಜನರು ನಿರೀಕ್ಷೆ ಪಟ್ಟದ್ದನ್ನ ನಾನು ನೋಡಿದ್ದೇನೆ. And that becomes a big challenge for the person who is taking over. ಆದ್ರಿಂದ ಆ ವಿಷಯಗಳನ್ನ ನಿಜವಾಗಿಯೂ ಅಲ್ಲಿ ನಾವು ಆ ಒಂದು ಸಂದರ್ಭದಲ್ಲಿ ಇದು ಒಂದು ಸವಾಲು ಒಡ್ಡುವಂತವಾಗಿರುತ್ತದೆ. And here the situation is just same like that. Here is a great leader whom God had called Moses. Now Moses is dead, and now he has to. ಅದೇ ಒಂದು ಸಂದರ್ಭ ಸನ್ನಿವೇಶ ಉಂಟಾಗಿದೆ. ಮೋಶೆಯು ದೊಡ್ಡ ಒಂದು ನಾಯಕನು, ಅನೇಕ ವರ್ಷಗಳು ಅವರನ್ನ ನಡೆಸ್ಕೊಂಡು ಬಂದಿದ್ದಾನೆ. ಆದ್ರೆ ಇವಾಗ ಆತನು ಮರಣ ಹೊಂದಿದ್ದಾನೆ. ಅಂತಹ ಒಂದು ದೊಡ್ಡ ಮಟ್ಟದ ನಾಯಕರಾಗುವುದಕ್ಕೆ ಜನರು ಬೇಕಾಗಿದೆ. ಅಂತ ಒಂದು ಕ್ವಾಲಿಟಿಯನ್ನ ಜನರು ನಿರೀಕ್ಷೆ ಮಾಡ್ತಾರೆ. And when Moses is no more there, now Joshua is being called by God, who is an assistant to Moses, to take over the role and then lead the nation. So what a great thing that he has to do in order to replicate in his life. ಯಾವ
ಆ ದೊಡ್ಡ ನಾಯಕನಾಗಿ ಜನರು ನಡೆಸ್ಕೊಂಡು ಬಂದಿದ್ದನೋ ಆ ಮೋಶೆಯು ಗತಿಸಿ ಹೋದ ಮೇಲೆ ಅದೇ ಒಂದು ಸ್ಥಾನಮಾನಕ್ಕೆ ಅದೇ ಒಂದು ಜವಾಬ್ದಾರಿಯನ್ನ ಹೊಣೆಯನ್ನ ಹೊತ್ತುಕೊಳ್ಳುವಂತಹ ದೊಡ್ಡ ಹೊಣೆಯನ್ನು ಹೊತ್ತುಕೊಳ್ಳುವಂತಹ ಒಂದು ಸಂದರ್ಭ ಯೆಹೋಶುವನಿಗೆ ಒದಗು ಬಂದಿದೆ. ಅದು ಆತನಿಗೆ ಬಂದಿರುವಂತಹ ದೊಡ್ಡ ಸವಾಲು. ಅದನ್ನ ಹೇಗೆ ಆತನು ನಿರ್ವಹಿಸುತ್ತಾನೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. So in order to be successful, that is why God is also giving some certain conditions. You need to follow certain conditions, certain promises that you need to follow so that you can be successful. That's what God is trying to tell to Joshua. ಹಾಗಾಗಿ ಈ ಒಂದು ಯಶಸ್ಸಿನ ವ್ಯಕ್ತಿ ಅಂತ ಅನ್ಸ್ಕೊಳ್ಬೇಕಾದ್ರೆ ಅಥವಾ ಯಶಸ್ಸನ್ನ ಪಡ್ಕೊಳ್ಬೇಕಾದ್ರೆ ದೇವರು ಕೆಲವು ಷರತ್ತುಗಳನ್ನ ನಿಬಂಧನೆಗಳನ್ನ ಇಟ್ಟಿದ್ದಾನೆ. ಆ ಷರತ್ತು ನಿಬಂಧನೆಗಳನ್ನ ಆತನು ಕೈಗೊಂಡು ಅದರೊಳಗೆ ಒಂದು ಯಶಸ್ಸನ್ನ ಪಡ್ಕೊಳ್ಳುವುದು ತಾನೇ ಮುಖ್ಯವಾದ್ದಾಗಿದೆ. In our day-to-day life also, my dear brothers and sisters, God has given us so many promises and conditions by which we can be successful. ನಮ್ಮ ದೈನಂದಿನ ಜೀವಿತದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಅನೇಕ ನಿಬಂಧನೆಗಳನ್ನ ಷರತ್ತುಗಳನ್ನ ಈ ಜೀವಿತದಲ್ಲಿ ಒಂದು ಯಶಸ್ಸನ್ನ ಗಳಿಸ್ಕೊಳ್ಬೇಕಾದ್ರೆ ಇಟ್ಟಿದ್ದಾನೆ. Because we as Christians, we need to understand that the earthly success, the worldly success is not enough, but we need to be successful in our spiritual journey also. ಕ್ರೈಸ್ತರಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದೇನೆಂದರೆ, ನಾವು ಲೌಕಿಕವಾದ ಈ ಲೋಕದಲ್ಲಿ ದೊರೆಯುವಂತಹ ಒಂದು ಯಶಸ್ಸಿನ ವಿಷಯದಲ್ಲಿ ಅಲ್ಲ, ಆದ್ರೆ ನಿಜವಾಗಿಯೂ ನಾವು ಒಂದು ಪಾರಮಾರ್ಥಿಕವಾದ ಆಧ್ಯಾತ್ಮಿಕವಾದ ಒಂದು ಯಶಸ್ಸನ್ನ ಪಡ್ಕೊಳ್ಳುವುದು ಹೇಗೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ. Because as believers, our place, our staying place for eternity is not this world, but our place is to stay with my heavenly Father for eternity. ಕ್ರೈಸ್ತರಾಗಿ ನಮ್ಮ ಒಂದು ಉದ್ದೇಶ ಏನು ಅಂತಂದ್ರೆ, ಈ ಲೋಕದಲ್ಲಿ ಯಶಸ್ಸನ್ನ ಪಡೆದು ನಾವು ಜೀವಿಸುವುದಲ್ಲ, ಆದ್ರೆ ಶಾಶ್ವತವಾದ ಆ ಒಂದು ಭಾಗ್ಯವನ್ನ ಪಡ್ಕೊಂಡು ನಿರೀಕ್ಷೆ ಉಳ್ಳವರಾಗಿ ಜೀವಿಸುವಂತದ್ದಾಗಿದೆ. So if you spend your entire time to be successful as per the worldly standard by earning money, property, prosperity, and then position and become a big man, but you are not at all successful in your spiritual journey, then what profit is there? ಲೋಕದ ದೃಷ್ಟಿಯಲ್ಲಿ ನೀವು ಲೋಕವು ಹೇಳುವಂತೆ ಲೋಕದ ಎಲ್ಲ ಯಶಸ್ಸನ್ನ ಅಂದ್ರೆ Sorry, brother. Once again, the same problem came up. I don't know how it is. There is some issue, I think. If you could speak the same thing once again. ಲೌಕಿಕವಾದ ದೃಷ್ಟಿಯಲ್ಲಿ ನಾವು ಯಶಸ್ಸನ್ನ ನಾವು ಯಾವಾಗ್ಲೂ ತಿಳ್ಕೊಳ್ಬಾರ್ದು. ಲೋಕವು ಏನನ್ನ ಒಂದು ಯಶಸ್ಸು ಅಂತದೆ ಅಂತಂದ್ರೆ, ಇಲ್ಲಿ ಹಣ ಸಂಪತ್ತು ಈ ಐಶ್ವರ್ಯವನ್ನ ಪಡ್ಕೊಳ್ಳುವುದನ್ನ ಲೋಕವು ಯಶಸ್ಸು ಅಂತ ಹೇಳ್ತದೆ. ಆದ್ರೆ ಸತ್ಯವೇದದ ಅನುಸಾರವಾಗಿ ಇದೆಲ್ಲ ಯಶಸ್ಸು ನಾವು ದೇವರ ಲೋಕದಲ್ಲಿ ಶಾಶ್ವತವಾದ ಭಾಗ್ಯವನ್ನ ಸ್ಥಾನಮಾನವನ್ನ ಹೊಂದಿಕೊಳ್ಳುವುದೇ ಯಶಸ್ಸಾಗಿದೆ. So the Bible also tells that if you gain the whole world and lose your soul, lose your life, what profit is there with you? ಇಲ್ಲಿ ಸತ್ಯವೇದವು ಇದನ್ನೇ ಹೇಳುತ್ತದೆ, ನೀನು ಇಡೀ ಲೋಕವನ್ನೇ ಗೆದ್ದುಕೊಂಡು ನಿನ್ನ ಪ್ರಾಣವನ್ನ ಆತ್ಮವನ್ನ ಕಳ್ಕೊಂಡ್ರೆ ಏನು ಪ್ರಯೋಜನ? So in order to be successful, it is always good for a believer, for a Christian, to go according to the word of God and also follow it in our life. So some problem is there today. I don't know why. Can anybody translate on behalf of? Now it is better, brother. I do not know. Sometimes only it's dropping. Now you spoke. Can anybody translate? That was very clear. Okay, sir. Yeah. Now I am going to do it. And you change the position. Now also by changing the position, I am speaking to you, sir. Right, sir, please. Okay. Yeah. So It's okay. fine. So anyway, I will translate. okay, because Yes. today it is little problem is happening. I don't know. In Okay, between. sir, please.
Yeah, yeah. Continue, sir. Right then. So in our day-to-day life also, that's what the Bible says, that if you gain the whole world and lose your life, lose your soul, what profit is there? ಎಲ್ಲ ಸಮಯದಲ್ಲಿ ನಾವು ನೋಡ್ತೇವೆ ಸತ್ಯವೇದದ ಮುಖಾಂತರವಾಗಿ ಲೋಕವನ್ನೇ ನಾವು ಸಂಪಾದಿಸಿಕೊಳ್ಳಬಹುದು, ಆದರೆ ಅದರಿಂದ ಪ್ರಯೋಜನ ಎಂಬುದಾಗಿ ನಮಗೆ ತಿಳಿಸುವಂತದ್ದಾಗಿದೆ. So here, we as believers, we always need to see the word of God, and according to the word of God, we need to lead our life so that we would be successful on this earth. Also, we would be successful in the sight of the Lord. ದೇವರ ಮಕ್ಕಳಾಗಿ, ದೇವರ ಪ್ರಜೆಗಳಾಗಿ ನಾವು ಯಾವತ್ತೂ ಕೂಡ ದೇವರ ವಾಕ್ಯದ ಮುಖಾಂತರವಾಗಿ ಆ ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ನಾವು ಯಶಸ್ಸನ್ನ ಹೇಗೆ ಸಂಪಾದಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ನಾವು ಹುಡುಕಬೇಕಾಗಿದೆ. And two illustrations, two examples I would like to give here, which has happened in my own life. ಎರಡು ಉದಾಹರಣೆಗಳು ನನ್ನ ಜೀವಿತದಲ್ಲಿ ನಡೆದಂತದ್ದನ್ನ ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. See, I joined in the Bible Society, and they gave me a task to raise funds for the printing of Bibles. ನಾನು ಈ ಒಂದು ಬೈಬಲ್ ಸೊಸೈಟಿಯಲ್ಲಿ ಸೇವೆಗೆ ಸೇರಿದಾಗ ನನಗೆ ಒಂದು ಗುರಿಯನ್ನ ಕೊಟ್ಟರು. ನಾನು ಈ ಒಂದು ಸತ್ಯವೇದವನ್ನ ಮುದ್ರಿಸಿ ಹಂಚಲಿಕ್ಕೆ ಬೇಕಾದಂತ ಒಂದು ಗುರಿಯನ್ನ ನಾನು ಮುಂದೆ ಇಟ್ಟು ಮಾಡಬೇಕಾದಂತ ಗುರಿ ನಾನು ಮುಂದೆ ಇತ್ತು. And you might be also giving to the Bible Society ministry, and then they might come to your house and collect some funds from you, some contribution from your side, so that the Bible Society ministry can go on. ಅನೇಕರಿಗೆ ನಿಮಗೆ ಅನುಭವ ಇರಬಹುದು, ಅನೇಕರು ನಿಮ್ಮ ಹತ್ರ ಬಂದು ಬೈಬಲ್ ಸೊಸೈಟಿಯ ಈ ಒಂದು ಸೇವೆ ಮುಂದುವರಿಯೋದಕ್ಕೋಸ್ಕರ ನಿಮ್ಮಿಂದ ಅನೇಕ ಕಾಣಿಕೆ ದೇಣಿಕೆಗಳನ್ನ ಪಡೆದಿರುವುದು ನಿಮ್ಮ ಅನುಭವಕ್ಕೆ ಇರ್ತಾರೆ. And I was also given the task, like as a worker, I need to go to house, churches, and raise some funds for the Bible ministry. ನಾನು ಕೂಡ ಅದೇ ರೀತಿಯಾಗಿ ಜನರನ್ನ ಮನೆಗಳಿಗೆ ಹೋಗಿ ಸಂಧಿಸಿ ಈ ಒಂದು ಬೈಬಲ್ ಸೊಸೈಟಿ ಸೇವೆಯ ಅಭಿವೃದ್ಧಿಗಾಗಿ ಕಾಣಿಕೆಗಳನ್ನ ಸಹಾಯಗಳನ್ನ ನಾನು ಕೇಳಿದೆ. I am talking about something had happened some 30 years ago. 30 ವರ್ಷದ ಹಿಂದೆ ನಡೆದಂತದ್ದನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. And then when I went to one place that is in Odisha, and I went there to raise some funds for the Bible Society ministry. ಈ ಒಂದು ಬೈಬಲ್ ಸೊಸೈಟಿ ಸೇವೆಗಾಗಿ ಹಣ ಸಂಗ್ರಹಕ್ಕಾಗಿ ಒಡಿಶಾದಲ್ಲಿ ಒಂದು ಸ್ಥಳಕ್ಕೆ ನಾನು ಹೋದೆ. When I went there, I was very new to that place, so I was not very clear whom to meet and whom to interact so that the work can be done properly. ಆದುದರಿಂದ ನಾನು ಹೊಸದಾಗಿ ಸೇವೆಗೆ ಬಂದಿರೋದ್ರಿಂದ ಸರಿಯಾದಂತ ವ್ಯಕ್ತಿಯನ್ನ ಹೇಗೆ ಯಾವ ರೀತಿಯಲ್ಲಿ ಹೋಗಿ ಸಂಧಿಸಿ ಈ ಒಂದು ಹಣವನ್ನು ಸಂಗ್ರಹ ಮಾಡಬೇಕೆಂತಕ್ಕಂತ ಸಾಕಷ್ಟು ತಿಳುವಳಿಕೆ ನನಗೆ ಇರಲಿಲ್ಲ. But I was very much depending upon the word of God that is in Proverbs 3, 5 and 6. ಆದ್ರೆ ನನಗೆ ದೇವರ ವಾಕ್ಯದ ಮೇಲೆ ಜ್ಞಾನೋಕ್ತಿ 3, 5, 6ರ ಮೇಲೆ ನನಗೆ ಬಹಳವಾದಂತ ನಂಬಿಕೆ ಇತ್ತು. And where it tells the trust in the Lord with all your heart, lean not on your own understanding, acknowledge him in all your ways, and he will make your path straight. So I trusted God and I started doing the work. ಯೆಹೋವನಲ್ಲಿ ಭರವಸೆಯಿಟ್ಟು ಒಳ್ಳೆಯದನ್ನ ಮಾಡು, ನೀನು ಬುದ್ಧಿವಂತನೆಂದೆಣಿಸದೆ ನಿನ್ನ ಎಲ್ಲಾ ಕಾರ್ಯಗಳನ್ನ ಆತನ ಮೇಲೆ ವಹಿಸಿಬಿಡು, ಆತನೇ ನಿನ್ನ ಎಲ್ಲಾ ಕಾರ್ಯಗಳನ್ನ ಸಾಗಿಸುವನು ಎಂಬುದಾಗಿ ಹೇಳಿದ್ದಾನೆ. ಆ ಮಾತುಗಳ ಆಧಾರದ ಮೇಲೆ ನಂಬಿಕೆಯುಳ್ಳವನಾಗಿ ನಾನು ಮುಂದೆ ಹೋದೆ. I was believing very much that I am trusting in my God, and my God will show me the way how to be successful in doing the fundraising work there. ನಾನು ದೇವರು ನಂಬ್ತೇನೆ, ನಂಬಿಗಸ್ತನಾದಂತ ದೇವರು ನನಗೆ ಖಂಡಿತವಾಗಿಯೂ ಈ ಒಂದು ಕಾರ್ಯದಲ್ಲಿ ನನಗೆ ಜೀವನ ಕೊಡ್ತಾನೆ ಎಂಬತಕ್ಕಂತ ಭರವಸೆ ನನಗಿತ್ತು. And prior to that year, when I had gone, prior to that year, the previous year, the total fund was raised only 8,000 rupees from that place. ಅವರು ಆ ಫಂಡ್ ಕಲೆಕ್ಟ್ ಮಾಡಕ್ಕೆ ಹೋಗೋದಕ್ಕಿಂತ ಮುಂಚಿತ ವರ್ಷದಲ್ಲಿ 8,000 ಅಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿದ್ರು. So then I am a new person. I've gone to a new place. I don't know people, but I knew the word of God. That is what was my strength to move forward. ನಾನು ಹೊಸ ಜನರನ್ನ ಸಂಧಿಸಬೇಕಾಗಿತ್ತು.
ನನಗಿದ್ದದ್ದು ಒಂದೇ ಒಂದು ದೇವರ ವಾಕ್ಯದ ಬಲ. ಆ ಬಲದ ಮೇಲೆ ನಾನು ಮುಂದುವರೆದೆ. And during the course of my visit, I went to one pastor's house. ಈ ರೀತಿಯಾಗಿ ನಾನು ಭೇಟಿಯಾಗ್ಲಿಕ್ಕೆ ಹೋದಾಗ ನಾನು ಒಬ್ಬ ಬೋಧಕರನ್ನ ಸಂಧಿಸಿದೆ. And that pastor became very angry on me, very annoyed on me. ಆ ಬೋಧಕರು ನನ್ನ ಮೇಲೆ ಬಹಳ ಕೋಪವುಳ್ಳವರಾದರು. And he started shouting at me and said, "How come you did not come to me in the beginning? You should have first come to me. You should have consulted me. You should have taken my advice. I should have helped you to raise funds. Now that you did not come to me in the beginning, I am not going to help you anymore." ಅವರು ಬಹಳ ಕೋಪವುಳ್ಳವರಾಗಿ, ನೀನು ಹೇಗೆ ಯಾಕೆ ಈಗ ಬಂದೆ, ನೀನು ಮೊದಲೇ ಬರಬೇಕಾಗಿತ್ತು, ನೀನು ಮೊದಲೇ ನನ್ನ ಹತ್ರ ಬಂದಿದ್ರೆ ಸರಿಯಾಗಿ ನಾನು ನಿನ್ಗೆಲ್ಲ ತಿಳಿಸ್ತಿದ್ದೆ, ನಿನ್ಗೆ ಸಹಾಯ ಮಾಡ್ತಿದ್ದೆ, ಈಗ ತಡವಾಗಿ ಬಂದಿದ್ದೀಯಾ, ಅದಕ್ಕಾಗಿ ನಾನು ನಿನ್ಗೇನು ಸಹಾಯ ಮಾಡಲ್ಲ ಅಂತ ಅಂದ್ರು. Then I become very scared, a new person to a new place. So I said, "I'm sorry, Pastor, I did not know. I am new. So I'm sorry, please forgive me. Please extend some support." I requested. ನಾನು ಹೊಸಬರಾಗಿದ್ದೀನಿ, ಬಂದಿದ್ದೇನೆ, ಬೋಧಕರೇ ನನ್ನನ್ನು ಕ್ಷಮಿಸಿ. ಮೊದ್ಲೇ ಗೊತ್ತಿದ್ರೆ ನಾನು ನಿಮ್ಮ ಹತ್ರ ಬರ್ತಿದ್ದೆ, ನನ್ನನ್ನು ದಯಮಾಡಿ ಕ್ಷಮಿಸಿ, ನನ್ನ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು. But then he was adamant on his statement to say, "No, you should have first come to me. You are coming after 2 days staying here, and you sidelined me, and you insulted me. I am not going to help you. You go, and then you be unsuccessful in this fundraising." He shouted at me and chased me from his house. ಇಲ್ಲ, ನೀನು ನನ್ನನ್ನ ನಿರಾಕರಿಸ್ತಿ, ನನಗೆ ಬೆಲೆ ಕೊಡ್ಲಿಲ್ಲ. ನೀನು ಮೊದ್ಲೇ ಬಂದಿದ್ರೆ ನನಗೆ ಗೌರವ ಕೊಡ್ತಿದ್ದೆ, ನೀನು ನಿನ್ಗೆ ನನ್ನ ಮೇಲೆ ಗೌರವ ಇಲ್ಲ, ಅದಕ್ಕೆ ನನ್ನನ್ನ ನೀನು ಬಹಳ ಉದಾಸೀನವಾಗಿ ತಕೊಂಡು ನೀನು ಈಗ ಬಂದಿದೀಯಾ, ನಿನ್ಗೇನು ಸಹಾಯ ಮಾಡಲ್ಲ, ಹೊರಗೋಗು ಎಂಬುದಾಗಿ ನಾನು ಓಡಿಸ್ಬಿಟ್ಟು. I pleaded so much, I requested so much, but he was not ready to listen to. ಎಷ್ಟೇ ಕೇಳ್ಕೊಂಡ್ರು ಸಹ ಅವರು ಅದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧರಾಗಿರ್ಲಿಲ್ಲ. Then I had to tell him something before leaving. ಈಗ ಅವರು ಬಿಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಕೆಲ ಸಂಗತಿಯನ್ನು ಹೇಳಲೇಬೇಕಾಗಿ. I told him, "Pastor, God has taught me according to Proverbs 3, 5 and 6, trust in the Lord, not on human being. Acknowledge him in all your ways, and he will make your path straight." So because you're speaking like this, now my trust in the Lord is increased more, and he is going to show me the way how to raise funds in this place. And before leaving this place, I will come and tell you how much the God has helped me in order to achieve success. That's what I told him, and I walked out from that place. ಅಲ್ಲಿಂದ ಬಿಡೋದಕ್ಕಿಂತ ಮುಂಚಿತವಾಗಿ ಆ ಬೋಧಕರಿಗೆ ಮಾತುಗಳನ್ನು ಹೇಳಿದೆ. ಬೋಧಕರೇ, ಪರವಾಗಿಲ್ಲ, ನಾನು ನಿನ್ಗೆ ಹೋಗ್ತೀನಿ, ಆದ್ರೆ ನಾನು ನಂಬಿರ್ತಕ್ಕಂಥದ್ದು ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ದೇವರಲ್ಲಿ ನಂಬಿಕೆ ಇಟ್ಟು ಭರವಸೆಯಿಂದ ಮಾಡುವಾಗ ಆತನು ನಮ್ಮ ಕಾರ್ಯಗಳನ್ನ ತಾನೇ ಸಾಧಿಸ್ತಾನೆ, ನಮಗೆ ಜಯವನ್ನು ಕೊಡ್ತಾನೆ ಎಂಬುದಾಗಿ ಆ ವಾಕ್ಯದ ಬಲದಿಂದ ನಾನು ಹೋಗ್ತೇನೆ, ಮತ್ತು ನಾನು ಎಷ್ಟು ಗಳಿಸಿದೆ ನಾನು ಬಂದು ನಿಮಗೆ ತಿಳಿಸಿಬಿಟ್ಟು ಹೋಗ್ತೇನೆ ಎಂಬುದಾಗಿ ನಾನು ಅವ್ರಿಗೆ ಹೇಳಿದೆ. And my dear brothers and sisters, my God is faithful in keeping all his promises, and that's what he did it. When I completed the task in that village, it was not 8,000 or it is not 16,000, rather I collected 24,000 rupees in that particular locality that year. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾನು ನನ್ನ ಆ ಗುರಿಯನ್ನ ಮುಟ್ಟುವಾಗ ದೇವರು ನನಗೆ ಎಷ್ಟು ಸಹಾಯ ಮಾಡಿದ್ರಂದ್ರೆ, ಕೇವಲ 8,000 ಅಲ್ಲ, ನಾನು ಸುಮಾರು 24,000 ದುಡ್ಡು ಹಣವನ್ನ ನಾನು ಸಂಗ್ರಹ ಮಾಡಿದ್ದೆ. This man, the pastor who had helped the previous year, they had raised only 8,000 rupees, but now he did not come to help. So God helped me to support or to raise funds 3 times more than what was collected earlier. ಈ ವ್ಯಕ್ತಿ ಸಹಾಯ ಮಾಡಲಿಕ್ಕೆ ಬಂದಾಗ ಕಳೆದ ವರ್ಷದಲ್ಲಿ ಬರೀ 8,000 ಮಾತ್ರ ಸಂಗ್ರಹವಾಗಿತ್ತು. ಆದ್ರೆ ಇವರು ನನಗೆ ಸಹಾಯ ಮಾಡದೆ ಹೋದಾಗಲೂ ಕೂಡ ಈ ಸಾರಿ ನನಗೆ ಅದಕ್ಕಿಂತ 3-4ರಷ್ಟು ಹೆಚ್ಚು ಸಂಗ್ರಹವನ್ನ ಮಾಡ್ಲಿಕ್ಕೆ ದೇವರು ಸಹಾಯ ಮಾಡುದು.
And that is what the word of God is all about. When God is speaking through his word to his children, it is not perhaps, it is true, and it is going to be successful. ಅದು ತಾನೇ ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಬಲವಾಗಿದೆ. ದೇವರು ನಮಗೆ ಸಹಾಯ ಮಾಡ್ಲಿಕ್ಕೆ ನಿಂತಾಗ ನಿಶ್ಚಯವಾಗಿ ಆತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸುವಂತನಾಗಿದ್ದಾನೆ. So here in this particular passage which we read few minutes ago in Joshua 1:1 to 8, God is giving certain promises and also certain conditions in order to be successful. ಆದುದರಿಂದ ಈ ಒಂದು ಜೋಸುವ ಬರೆದಂತ ಪ್ರವಾದನೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ಕಲಿತಂತ ಅನೇಕ ವಿಷಯಗಳಲ್ಲಿ ನಾವು ನಮ್ಮ ಆಧ್ಯಾತ್ಮಿಕವಾಗಿಯೂ ಈ ಲೋಕದ ವಿಷಯದಲ್ಲಿಯೂ ನಾವು ಜಯಶಾಲಿಗಳಾಗಬೇಕಾದ್ರೆ, ಸಫಲರಾಗಬೇಕಾದ್ರೆ ಏನು ಮಾಡಬೇಕೆಂಬುದಕ್ಕೆ ಸಾಕಷ್ಟು ಮಾಹಿತಿಗಳನ್ನ ಅಲ್ಲಿ ನಮಗೆ ತಿಳಿಸಿದ್ದಾರೆ. So here he is telling that the promises that is there in verse 3, it is written, all the places will be given to you. ಇಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ, ನೀನು ಎಲ್ಲಾ ಕಾರ್ಯಗಳಲ್ಲಿ ಸಫಲನಾಗುವಿ ಎಂಬುದಾಗಿ. Sorry brother, it is every place that your soul, your foot will tread upon, I will give you. That means every places that you go, I will be giving you. ಓಕೆ, ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ, ಹೋಗುವಂತ ಪ್ರತಿಯೊಂದು ಸ್ಥಳದಲ್ಲಿಯೂ ನೀನು ಸಫಲನಾಗುವಿ ಎಂಬುದಾಗಿ. And not only places, if you see in verse 5, all people you come across, you will be victorious. ಸ್ಥಳದಲ್ಲಿ ಮಾತ್ರ ಅಲ್ಲ, ನೀನು ಸಂಧಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನೀನು ವಿಜಯಶಾಲಿಯಾಗುವೆ ಎಂಬುದಾಗಿ. So here, all places I'll be giving it to you where you are going. All people who stand against you will be defeated. That is what the promise God is giving there. ಇಲ್ಲಿ ಅದರ ತಾನೇ ಸ್ವಾಮಿ, ನೀನು ಹೋಗುವಂತ ಎಲ್ಲಾ ಸ್ಥಳವನ್ನ ನಿನಗೆ ಕೊಡ್ತೇನೆ, ನಿನ್ನ ಎದುರಿಗೆ ಬರುವಂತ ಎಲ್ಲರನ್ನ ನೀನು ಜಯಿಸುವಂತವನಾಗ್ತಿ ಎಂಬತಕ್ಕಂತ ವಾಗ್ದಾನವನ್ನ ದೇವರು ಆತನಿಗೆ ಕೊಡ್ತಾನೆ. And then again in verse 8, if you see, there is again a promise which tells that, and then you will have good success. ಇಲ್ಲಿ 8ನೇ ವಚನದಲ್ಲಿ ಹೇಳ್ತಾನೆ, ಹೀಗೆ ನೀನು ಎಲ್ಲಾ ಎಲ್ಲಿ ಹೋದರೂ ಎಲ್ಲಾ ವಿಷಯದಲ್ಲಿಯೂ ಕೃತಾರ್ಥನಾಗಿ ಸಫಲನಾಗುವಿ ಎಂಬುದಾಗಿ ಹೇಳ್ತಾನೆ. So here, if you see, he's promising that he's going to give all places where their feet will be. He will give all people who will be coming against, he will be victorious. Then he will also be successful in all that he does. ಆದುದರಿಂದ ಆತನು ಹೋಗುವಂತ ಸ್ಥಳವನ್ನೆಲ್ಲ ಮತ್ತು ಆತನ ಎದುರಿಗೆ ಬರುವಂತ ಎಲ್ಲರ ಮೇಲೆಯೂ ಆತನು ಜಯಶಾಲಿಯಾಗಿ ಎಲ್ಲಾ ವಿಷಯದಲ್ಲಿಯೂ ಆತನು ಯಶಸ್ಸನ್ನ ಕಾಣುವಂತವನಾಗಿದ್ದಾನೆ. And also he's promising that he will be with you. ಅದಲ್ಲದೆ ಆತನು ವಾಗ್ದಾನ ಮಾಡುವುದೇನೆಂದರೆ, ನಾನೇ ನಿನ್ನ ಜೊತೆಗೆ ಇರುತ್ತೇನೆ ಎಂಬುದಾಗಿ. So these are the promises that God is giving to Joshua. ಈ ಎಲ್ಲ ವಾಗ್ದಾನಗಳನ್ನ ದೇವರು ಯೆಹೋಶುವನಿಗೆ ಕೊಡುವಂತನಾಗಿದ್ದಾನೆ. Let me repeat again, all places, all people, all success, it will come because God will be with him. ಎಲ್ಲಾ ಸ್ಥಳದಲ್ಲಿ ಎಲ್ಲಾ ಜನರ ಮೇಲೆ ದೇವರು ನಿನ್ನೊಂದಿಗೆ ಇರುವುದರಿಂದ ನಾವು ಸಹ ಯಶಸ್ಸನ್ನ ಕಾಣುತ್ತೀವಿ ಎಂಬುದಾಗಿ ತಿಳಿಸುವಂತದ್ದಾಗಿದೆ. But these promises can be given to you only with some conditions. ಆದರೆ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಕೆಲವೊಂದು ಷರತ್ತುಗಳನ್ನ ನಮಗೆ because the word of God always it helps us to be successful, because that is what in 2 Timothy 3:16 and 17 talks about. ನಾವು ಎಲ್ಲಾ ವಿಷಯದಲ್ಲಿ ಸಫಲರಾಗಬೇಕಾದ್ರೆ, ಯಶಸ್ಸನ್ನ ಕಾಣಬೇಕಾದ್ರೆ 2 ತಿಮೋಥಿ 3:15-16 ನಮಗೆ ತಿಳಿಸುವಂತದ್ದಾಗಿದೆ. There it's written there that the word of God will teach you, it will rebuke you, it will correct you, and it gives instructions. ದೇವರ ವಾಕ್ಯದಲ್ಲಿ ಹೇಳ್ತದೆ, ದೇವರ ವಾಕ್ಯವು ಖಂಡನೆಗೂ ತಿದ್ದುಪಾಟಿಗೂ ಯಶಸ್ಸು ಸಕಲ
ವಿಷಯದಲ್ಲಿ ಯಶಸ್ಸನ್ನು ಕಾಣುವುದಕ್ಕಾಗಿ ಕೊಟ್ಟಿದ್ದಾರೆ ಎಂಬುದಾಗಿ. So focusing on the word of God is very, very essential for a believer's life, because this word of God will not only teach, it will rebuke, it will correct, and it will also give instructions so that we would be successful in our lives. ಆದುದರಿಂದ ದೇವರ ವಾಕ್ಯವು ನಮಗೆ ಸಫಲವನ್ನ ಹೇಗೆ ತರುತ್ತದೆ ಎಂಬುದಾಗಿ ನಾವು ನೋಡುವಾಗ ಅದು ನಮ್ಮನ್ನ ಖಂಡಿಸ್ತದೆ, ಎಚ್ಚರಿಸ್ತದೆ, ತಿದ್ದಿ ನಮ್ಮನ್ನ ನಡೆಸುವುದರ ಮುಖಾಂತರವಾಗಿ ನಮಗೆ ಸಫಲವನ್ನ, ಯಶಸ್ಸನ್ನು ಕೊಡುವಂತದ್ದಾಗಿದೆ. And that's why Joshua was instructed there, like what he needs to be doing in order to get that success. ಅದನ್ನ ತಾನೇ ಯೆಹೋಶುವನಿಗೆ ತಿಳಿಸಲ್ಪಟ್ಟಿತ್ತು. ಸಫಲತೆಯನ್ನ, ಯಶಸ್ಸನ್ನ ಕಾಣಬೇಕಾದ್ರೆ ಏನು ಮಾಡಬೇಕಾಗಿದ್ದು ಎಂಬುದನ್ನ. So here, the first thing that Joshua has to do was the cross over Jordan. ಯೆಹೋಶುವನು ಮೊದಲನೇದಾಗಿ ಆತನು ಯಶಸ್ಸನ್ನ ಕಾಣಬೇಕಾದ್ರೆ ಯೋರ್ದನ್ ನದಿಯನ್ನ ದಾಟಬೇಕಾಗಿತ್ತು. So that is why in verse 2 it is written, Moses my servant is dead, now therefore arise, go over this Jordan. ಆದುದರಿಂದ 2ನೇ ವಚನದಲ್ಲಿ ಹೇಳ್ತದೆ, ನನ್ನ ಸೇವಕರಾದ ಮೋಸೆಯು ತೀರಿಕೊಂಡನು, ಆದುದರಿಂದ ನೀನು ಎದ್ದು ಈ ಯೋರ್ದನ್ ಹೊಳೆಯನ್ನ ದಾಟಿ ಹೋಗು ಎಂಬುದಾಗಿ ತಿಳಿಸುವಂತದ್ದಾಗಿದೆ. In order to listen to God, we need to get up, we need to be arise and then go. Then only God is going to give us success. ದೇವರ ವಾಗ್ದಾನವು ನಿನ್ನಲ್ಲಿ ನೆರವೇರಬೇಕಾದ್ರೆ ನೀನು ಎದ್ದು ಆ ಹೊಳೆಯನ್ನ ನೀನು ದಾಟಿ ಹೋದಾಗ ನಿನಗೆ ಯಶಸ್ಸು ಸಿಗುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. Simply when you sit in your own comfort, on your own comfort at home, and you pray, God give me, God give me, God give me, God give me, God is not going to give you anything, my dear brothers and sisters. When you get up, when you arise, and when you go, then God is going to give. You need to pass the river Jordan in your life. ಆದುದರಿಂದ ನಾವು ಮನೆಯಲ್ಲಿ ಕೂತುಕೊಂಡು ಎಲ್ಲಾ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮನೆಯಲ್ಲಿದ್ದುಕೊಂಡು ದೇವರೇ ನನಗೆ ಅದು ಕೊಡು, ದೇವರೇ ನನಗೆ ಇದು ಕೊಡು ಎಂಬುದಾಗಿ ಪ್ರಾರ್ಥಿಸುವುದಾದರೆ ದೇವರು ನಮಗೆ ಕೊಡುವುದಿಲ್ಲ. ನಾವು ದೇವರು ಹೇಳಿದ ಹಾಗೆ ಮಾಡುವುದಕ್ಕೆ ಎದ್ದು ಮುಂದೆ ಹೋಗಿ ಆ ಕೆಲಸಗಳನ್ನ ಮಾಡಿದಾಗ ದೇವರು ನಮಗೆ ಸಫಲತೆಯನ್ನು ಕೊಡ್ತಾರೆ. I had a desire from my childhood that, okay, in my during the life's journey, in my spiritual journey, one day I will be building a church, and then where I will bring a lot of people and teach them only the word of God. That was my desire. ನಾನು ಸಣ್ಣವನಾಗಿದ್ದಾಗ ನನಗೊಂದು ಆಸೆ ಇತ್ತು. ನಾನು ದೊಡ್ಡವನಾದ ಮೇಲೆ ನಾನು ಹೋಗಿ ಜನರಿಗೆ ಸುವಾರ್ತೆಯನ್ನು ಸಾರಿ ದೇವರ ವಾಕ್ಯವನ್ನ ಕಲಿಸಿ ಒಂದು ಸಭೆಯನ್ನು ಕಟ್ಟಿ ಒಂದು ಆಲಯವನ್ನು ಕಟ್ಟಿ ಅಲ್ಲಿ ಆರಾಧನೆ ಮಾಡಬೇಕು ಎಂಬುದಾಗಿ. And only the word of God will be taught there, so that they will be equipped, and then they will be successful. ದೇವರ ವಾಕ್ಯದ ಮುಖಾಂತರವಾಗಿ ಅವರನ್ನು ಸಂಪೂರ್ಣವಾಗಿ ಸಿದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ಸಫಲತೆ ಸಿಗುತ್ತದೆ ಎಂಬುದಾಗಿ ನಂಬಿದೆ. And if I simply pray like that and sit inside my house, will I be able to be successful? ಒಂದು ವೇಳೆ ನಾನು ಮನೆಯಲ್ಲಿ ಕುಂತು ಅದಕ್ಕಾಗಿ ನಾನು ಸುಮ್ಮನೆ ಪ್ರಾರ್ಥನೆ ಮಾಡ್ತಿದ್ರೆ ನಾನು ಅದರಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಾಗಿರುತ್ತಿತ್ತೆ. Because I was praying like that, then God told, okay, arise and go. Now the field is there. You go and minister there, and I am going to make you successful. ನಾನು ಹಾಗೆ ಸುಮ್ಮನೆ ಕೂತುಕೊಳ್ಳೋದಕ್ಕಿಂತ ದೇವರು ನನಗೆ ಹೇಳಿದ್ರು, ನೀನು ಎದ್ದು ನಡೆ, ಹೋಗು, ದೇಶವು ನಿನ್ನ ಮುಂದೆ ಇದೆ, ನಾನು ನಿನ್ನ ಜೊತೆಗಿರ್ತೇನೆ, ನೀನು ಯಶಸ್ಸನ್ನ ಕಾಣುವೆ ಎಂಬುದಾಗಿ ಹೇಳಿ. First thing is cross over the Jordan. ಮೊದಲನೇದಾಗಿ ಯೋರ್ದನ್ ಹೊಳೆಯನ್ನ ದಾಟಬೇಕಾಗಿದೆ. And when I went there, there were a lot of the Jordan I had to cross there. That was a lot of difficulties that were there, challenges that were there, oppositions that were there. I had to cross over that. ನಾನು ಮೊದಲನೇದಾಗಿ ಸೇವೆಗೆ ಬಂದಾಗ ಅನೇಕ ಯೋರ್ದನ್ ಹೊಳೆಯಂತ ಸಮಸ್ಯೆಗಳನ್ನ ನಾನು ಎದುರಿಸಬೇಕಾಯಿತು. I did not have enough money to support them, but somehow I had to support them. I did not have enough of provisions to provide them, but somehow I had to do that. I did not have a place to worship,
worship, I had to make one, and I need to make all the arrangements there so that I can do it. Lot of this difficulties, the Jordan that I had to cross over. ನಾನು ಈ ಸೇವೆಯಲ್ಲಿ ಇಂತಹ ಒಂದು ಸೇವೆಯ ನದಿಯನ್ನ ದಾಟಬೇಕಾದ್ರೆ ಅಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ನಾನು ದಾಟಿ ಮುಂದೆ ಹೋಗ್ಬೇಕಾಗಿತ್ತು. ಹಣ ಇರ್ಲಿಲ್ಲ, ಅದು ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು, ಆಲಯ ಬೇಕಾಗಿತ್ತು, ಅವ್ರ ಜೊತೆಯಲ್ಲಿ ನಾನು ಸೇವೆಗಾಗಿ ಅನೇಕ ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಅದಕ್ಕೆ ಬೇಕಾದಂತ ಅನೇಕ ವ್ಯವಸ್ಥೆಗಳು ಇತ್ತು, ಆದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ನನ್ನಲ್ಲಿ ಇರ್ಲಿಲ್ಲ. ಇದನ್ನೆಲ್ಲ ನಾನು ದಾಟಿ ಮುಂದೆ ಹೋಗ್ಬೇಕಾಗಿತ್ತು. And so sometimes it happens like I become very tired, and then the whole of the day I have to work in my office, and then again in the evening I have to go and conduct Bible study or teach them something. I feel very disappointed sometimes, but then again, that is the Jordan that you need to cross in order to be successful. ಅನೇಕ ಸಾರಿ ನನ್ನ ಕೆಲಸ ಕಾರ್ಯದ ಒತ್ತಡದ ನಿಮಿತ್ತ ನಾನು ಬಹಳ ಆಯಾಸವಾಗಿದ್ದಾಗಲೂ ಸಹ ಮತ್ತೆ ಸಾಯಂಕಾಲ ಹೋಗಿ ಸತ್ಯವೇದದ ಅಧ್ಯಯನವನ್ನ ನಡೆಸಿ ದೇವರ ವಾಕ್ಯ ತಿಳಿಸಿ ಅವ್ರ ಮಧ್ಯದಲ್ಲಿ ಸೇವೆ ಮಾಡುವಂತದ್ದು ಒಂದು ದೊಡ್ಡ ಭಾರವಾದ ಕೆಲಸವಾಗಿರ್ತಿತ್ತು. ಆದ್ರೂ ಕೂಡ ನಾನು ಅದನ್ನ ಮಾಡ್ಲಿಕ್ಕೆ ಮುಂದೆ ಹೋಗುವಂತನಾಗಿರ್ತಿದ್ದೆ. And now by God's grace that God has given me people, and they are growing very nicely in the word of God. ಈಗ ದೇವರು ಆತನ ಕೃಪೆಯಿಂದ ನನ್ನ ಜೊತೆಗಿದ್ದು ನನ್ನನ್ನು ಆಶೀರ್ವದಿಸುವುದರಿಂದ ಇವತ್ತು ನಾನು ಅನೇಕ ದೇವರ ಭಕ್ತರೊಂದಿಗೆ ದೇವರ ವಾಕ್ಯವನ್ನು ಕಲಿಸಿ ತಿಳಿಸಿ ದೇವರ ಆಲಯದಲ್ಲಿ ಆರಾಧನೆ ಮಾಡುವಂತ ಅವಕಾಶವು ನನಗೆ ಸಿಕ್ಕಿದೆ. And now we have planned this way that 10 years down the line, at least 1,000 people should come and worship together so that they would grow in the word of God. ಆದುದರಿಂದ ನಮಗೆ ಮುಂದೆ ಇರ್ತಕ್ಕಂಥ ಒಂದು ಸೇವೆಯ ಭಾರ 10 ವರ್ಷಗಳಲ್ಲಿ ಸುಮಾರು 1,000 ಜನರು ಬಂದು ದೇವರನ್ನ ಆ ಸ್ಥಳದಲ್ಲಿ ಆರಾಧನೆ ಮಾಡುವಂತಾಗಬೇಕು ಎಂಬುದಾಗಿ. So remember, as it was told to Joshua, cross the Jordan. Arise, go, cross the Jordan. That is something, a condition which we need to fulfill to be successful. ಅದರಿಂದ ಯೆಹೋಶುವನಿಗೆ ದೇವರು ಹೇಳಿದ ಹಾಗೆ ಎದ್ದು ಯೋರ್ದನ್ ಹೊಳೆಯನ್ನ ದಾಟಿ ಮುಂದೆ ಹೋಗು ಎಂಬುದಾಗಿ ಹೇಳುವಾಗ ಅದೇ ಆ ಒಂದು ಷರತ್ತುಗಳನ್ನ ದೇವರು ನಮಗೂ ಕೂಡ ಕೊಡುವಂತನಾಗಿದ್ದಾನೆ. And not only that, he also is speaking in verse 8 that you have to fill your mouth with the word of God. ಅದರ ಜೊತೆಗೆ 8ನೇ ವಾಕ್ಯದಲ್ಲಿ ಈ ರೀತಿಯಾದಂತಹ ಸಂದೇಶವನ್ನು ಕೊಡುವಂತನಾಗಿದ್ದಾನೆ. ನಿನ್ನ ಬಾಯಿಯಲ್ಲಿ ನನ್ನ ವಾಕ್ಯಗಳು ತುಂಬಿರಬೇಕು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. So verse 8 tells that the book of the law shall not depart from your mouth. ಇಲ್ಲಿ 8ನೇ ವಚನದಲ್ಲಿ ಹೇಳ್ತದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ ಎಂಬುದಾಗಿ. So when you open your mouth, only the word of God that should come out from your mouth. ನಾವು ನಮ್ಮ ಬಾಯಿಯನ್ನು ತೆರೆದಾಗ ನಮ್ಮ ಬಾಯಿಯಿಂದ ದೇವರ ವಾಕ್ಯಗಳು ಮಾತ್ರ ಹೊರಗೆ ಬರಬೇಕಾಗಿದೆ. So when you open your mouth and talk to people, you should speak the word of God to the people to encourage, and then you need to speak to yourself also to encourage. ಅದರಿಂದ ನಾವು ಇತರರನ್ನ ಒಂದು ಬಲಪಡಿಸಬೇಕಾದ್ರೆ ದೇವರ ವಾಕ್ಯಗಳನ್ನ ಹೇಳಿ ಬಲಪಡಿಸಬೇಕಾಗ್ತದೆ. ಹಾಗಿರುವಾಗ ನಾವು ಕೂಡ ದೇವರ ವಾಕ್ಯದಲ್ಲಿ ಬಲ ಹೊಂದಿದವರಾಗಿರಬೇಕಾಗ್ತದೆ. Many times we understand that the preaching is only for others, not for us. But firstly, it is for us that God is preaching us first, and then we are preaching to others. ಅನೇಕ ಸಾರಿ ನಾವು ಹೀಗೆ ಯೋಚನೆ ಮಾಡ್ತಿದ್ದೇವೆ, ಪ್ರಸಂಗವು ದೇವರ ಬೋಧನೆಯು ಇತರರಿಗೆ ಮಾತ್ರ ಎಂಬುದಾಗಿ. ಆದರೆ ದೇವರ ಬೋಧನೆ ಇತರರಿಗಿಂತ ಮೊದಲು ದೇವರು ನಮಗೆ ಬೋಧನೆ ಮಾಡುವಂತರಾಗಿದ್ದಾನೆ. So we need to know the word of God. ಅದರಿಂದ ನಮಗೆ ದೇವರ ವಾಕ್ಯವು ಚೆನ್ನಾಗಿ ತಿಳಿದಿರಬೇಕು. Only by knowing is not sufficient. Only knowing the word of God. ದೇವರ ವಾಕ್ಯವನ್ನ ತಿಳಿದುಕೊಳ್ಳುವುದರಲ್ಲೇ ನಮಗೆ ಯಶಸ್ಸು ಸಿಗುವುದಿಲ್ಲ. It is not only filling the word of God in your mouth, but fill the word of God in your mind also. ನಮ್ಮ ಬಾಯಿಯಲ್ಲಿ ದೇವರ ವಾಕ್ಯವನ್ನು ತುಂಬಿಕೊಳ್ಳುವುದಕ್ಕೆ ಜೊತೆಗೆ ನಮ್ಮ ಮನಸ್ಸಿನಲ್ಲಿಯೂ ಕೂಡ ದೇವರ ವಾಕ್ಯವನ್ನು ತುಂಬಿಕೊಳ್ಳಬೇಕಾಗಿದೆ. And in order to fill the word of God in your mind, you need to meditate on it day and night.
ಆದುದರಿಂದ ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳನ್ನ ತುಂಬಿಟ್ಟುಕೊಳ್ಳಬೇಕಾದ್ರೆ ಹಗಲು ರಾತ್ರಿ ನಾವು ದೇವರ ವಾಕ್ಯವನ್ನ ಓದಬೇಕಾಗಿದೆ. So, whatever that we speak, whatever that we think, always we should be thinking about the word of God. ಹಾಗಾಗ್ಬೇಕಾದ್ರೆ ನಾವು ಯಾವತ್ತೂ ಕೂಡ ಏನನ್ನ ಯೋಚಿಸಿದ್ರು ಏನೇ ಮಾಡಿದ್ರು ಕೂಡ ನಾವು ಸದಾ ದೇವರ ವಾಕ್ಯವನ್ನ ಧ್ಯಾನಿಸುವಂತವರಾಗಿರ್ಬೇಕಾಗಿದೆ. The number one, fill your mouth with the word of God. ಮೊದಲನೇದಾಗಿ ನಿನ್ನ ಬಾಯಿಯಲ್ಲಿ ಧರ್ಮಶಾಸ್ತ್ರವು ಇರಲಿ ಎಂಬುದಾಗಿ ತಿಳಿಸುತ್ತದೆ. Number two, fill your mind with the word of God. ಎರಡನೇದಾಗಿ ನಿನ್ನ ಹೃದಯದಲ್ಲಿ ದೇವರ ವಾಕ್ಯವು ನೆಲೆಸಲಿ ಎಂಬುದಾಗಿ ತಿಳಿಸುತ್ತದೆ. And thirdly, fill your life also with the word of God. ನಿನ್ನ ಜೀವಮಾನವೆಲ್ಲ ದೇವರ ವಾಕ್ಯದಿಂದ ತುಂಬಿರಲಿ ಎಂಬುದಾಗಿ ಮೂರನೇದಾಗಿ ತಿಳಿಸುವಂತದ್ದಾಗಿದೆ. And that is called applying it into your own life. ಅದು ತಾನೇ ನಮ್ಮ ಸ್ವಂತ ವೈಯಕ್ತಿಕವಾದಂತಹ ಜೀವಿತಕ್ಕೆ ಅದನ್ನ ನಾವು ಅನುಸರಿಸಬೇಕಾಗಿದೆ. That's written there in verse 8 only. Observe to do everything written in it. ಈ ವಾಕ್ಯದಲ್ಲಿ ಬರೆದಿರುವಂತಹ ಪ್ರತಿಯೊಂದನ್ನು ಕೂಡ ಕೈಕೊಂಡು ನಡೆ ಎಂಬುದಾಗಿ 8ನೇ ವಚನದಲ್ಲಿ ತಿಳಿಸುವಂತದ್ದಾಗಿದೆ. We need to obey. ನಾವು ವಿಧೇಯರಾಗಬೇಕಾಗಿದೆ. Because in the Bible it's written, obedience is better than sacrifice. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ವಿಧೇಯತ್ವವು ಯಜ್ಞಕ್ಕಿಂತ ಹೆಚ್ಚಿನದಾಗಿದೆ. And not only that, we also need to grow in the knowledge of Christ as per 2 Peter 3:18. 2 ಪೇತ್ರ 3:8 ತಿಳಿಸುವ ಹಾಗೆ ನಾವು ದೇವರ ವಾಕ್ಯದಲ್ಲಿ ಅಭಿವೃದ್ಧಿಯಾಗಿ ಬೆಳೆಯಬೇಕಾಗಿದೆ. So in this, if you see, my dear brothers and sisters, in this particular passage, that in the life of Joshua, lot of challenges that came, but what gave him or made him a successful person, it is only the promises and the word of God. ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅನೇಕ ಸಂಗತಿಗಳು ಸಮಸ್ಯೆಗಳು ಎದುರಾದಾಗ್ಯೂ ಸಹ ಆತನು ಅಭಿವೃದ್ಧಿ ಹೊಂದುವುದಕ್ಕೆ ಬೇಕಾದದ್ದು ಕೇವಲ ದೇವರ ವಾಕ್ಯದಿಂದ ಮಾತ್ರ ಎಂಬುದನ್ನು ನಾವು ಕಂಡುಕೊಳ್ಳುವಂತರಾಗಿದ್ದೇವೆ. And that word of God will enable him to declare to the people in Joshua chapter 24 verse 15, we will serve the Lord. ಆ ಜೀವಿತವೇ ಯೆಹೋಶುವ 23-24 ಅಧ್ಯಾಯ ವಚನದಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವು ಎಂಬುದಾಗಿ ಹೇಳುವಂತೆ ಮಾಡಿದಂತಾಗಿದೆ. Many times when you're journeying nicely in your Christian life, as a successful Christian life, there would be lot of distractions that comes your way. ನಮ್ಮ ಕ್ರೈಸ್ತಿಯ ಯಶಸ್ಸಿನ ಜೀವಿತವು ನಮ್ಮದಾಗಿರಬೇಕಾದ್ರೆ ನಾವು ಅನೇಕ ಅಡೆತಡೆಗಳನ್ನ, ಅಡ್ಡಿ ಆತಂಕಗಳನ್ನ, ಸಂಕಟಗಳನ್ನ, ಸಮಸ್ಯೆಗಳನ್ನ ಎದುರಿಸಿ ಅವುಗಳನ್ನ ದಾಟಿ ಮುಂದೆ ಹೋಗಬೇಕಾಗಿದೆ. So here what is happening, when the distraction of life that comes your way to stop you from being successful, that is written in Galatians chapter 5 verse 19 to 21. ಗಲಾತ್ಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-21 ವಚನದಲ್ಲಿ ಹೇಳ್ತದೆ, ಯಾವ ವಿಷಯವು ದೇವರ ಸೇವೆಯಲ್ಲಿ ನಾವು ಯಶಸ್ಸನ್ನ ಹೊಂದಲಾರದಂತೆ ನಮ್ಮನ್ನ ತಡಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಸಂಗತಿಯನ್ನು ತಿಳಿಸುವಂತದ್ದಾಗಿದೆ. That is that work of flesh, it is written there, the work of flesh which will distract you, divert you from a successful Christian life. ಅಲ್ಲಿ ನಾವು ನೋಡ್ತೇವೆ, ಶರೀರ ಭಾವದ ಕರ್ಮಗಳು ಕ್ರೈಸ್ತಿಯ ಜೀವಿತವನ್ನ ಸಫಲರಾಗದಂತೆ ನಮ್ಮನ್ನ ತಡೆಯುತ್ತವೆ ಎಂಬುದಾಗಿ ತಿಳಿಸುವಂತದ್ದಾಗಿದೆ. But because God has promised that I will be with you, so he gives his Holy Spirit. And then if you read down Galatians 5:22 to 25, that talks about the fruit of the Spirit which will be enabling us to be successful. ಆದುದರಿಂದ ನಾವು ಈ ಕ್ರೈಸ್ತಿಯ ಜೀವಿತದಲ್ಲಿ ಸಂಪೂರ್ಣ ಯಶಸ್ಸನ್ನ ಕಾಣಬೇಕಾದ್ರೆ 5ನೇ ಅಧ್ಯಾಯ ಗಲಾತ್ಯರ ಬರೆದ ಪತ್ರಿಕೆ 19-21 ಮುಂದೆ ನಾವು ಓದುವಾಗ ಅಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ,
ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. So, if the fruit of the Spirit is there in you, that will definitely equip you and to make you a successful person in your spiritual journey. ಆದುದರಿಂದ ಪವಿತ್ರಾತ್ಮನು ಕೊಡುವ ಫಲಗಳು ನಮ್ಮಲ್ಲಿದ್ದಾಗ ಮಾತ್ರ ನಾವು ಕ್ರೈಸ್ತಿಯ ಆತ್ಮಿಕವಾದಂತ ಜೀವಿತದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡ್ತೇವೆ. When we are prepared through the word of God, and when we are enriched with the promises of God, then we can say like Paul when he said in 2 Timothy chapter 4 verse 6 to 8. ದೇವರ ವಾಕ್ಯವು ನಮ್ಮಲ್ಲಿ ಇದ್ದುಕೊಂಡು ದೇವರ ವಾಗ್ದಾನಗಳಲ್ಲಿ ನಾವು ಸಮೃದ್ಧಿಯಾಗಿ ನೆಲೆಗೊಂಡಿದ್ದವರಾಗಿದ್ದರೆ, ಪೌಲನು ಎಫೆಸದವರ ಬರೆದ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ನಾವು ಕೂಡ ಹೇಳಬಹುದು. 2 Timothy brother, 2 Timothy 4 6 to 8. 2 ತಿಮೋಥಿ 4:6-8 ಪೌಲನು ಹೇಳುವಂತನಾಗಿದ್ದಾನೆ. For I am already being poured out as a drink offering, and the time of my departure is at hand. I have fought a good fight, I have finished the race, I have kept the faith. Finally, there is laid up for me the crown of righteousness, which the Lord, the righteous judge, will give me on that day, and not to me only, but also to all who have loved his appearing. Okay. 2 Timothy 4 6 to 8. 6 to 8. Okay. ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. So, my dear brothers and sisters, how nice it would be when God accepts you and tells you, well done, good and faithful servant. Please come and receive the reward which I have kept for you. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಇಂಥ ಒಂದು ಯಶಸ್ಸಿನ ಜೀವಿತದ ಮುಖಾಂತರವಾಗಿ ದೇವರು ನಮ್ಮನ್ನು, ನನ್ನ ನಂಬಿಗಸ್ತನಾದಂತ ಸೇವಕನೇ, ನನ್ನ ತಂದೆಯ ದಣಿಯ ಮನೆಯಲ್ಲಿ ಬಂದು ನಿನಗೆ ಸಿಗಬೇಕಾದಂತ ಸ್ವಾಸ್ಥ್ಯವನ್ನು ಹೊಂದಿ ಎಂಬುದಾಗಿ ನಮ್ಮನ್ನ ಆಹ್ವಾನಿಸುವಂತದ್ದು ಎಂತ ಶ್ರೇಷ್ಠಕರವಾದಂತಹ ಸಂಗತಿಯಾಗಿದೆ. The crown of righteousness will be waiting for you, my dear brothers and sisters, because you have fought a good fight, you have finished the race, and you have kept the faith as a believer, and you have become successful to receive the reward from God. ಆದುದರಿಂದ ಪ್ರಿಯ ದೇವ ಜನರೇ, ವಿಶ್ವಾಸಿಗಳೇ, ನೀವು ಕ್ರೈಸ್ತಿಯ ಶ್ರೇಷ್ಠವಾದ ಹೋರಾಟವನ್ನ ಮಾಡಿದ್ದರಿಂದ ನಿಮಗಾಗಿ ತಂದೆಯ ದೇವರ ರಾಜ್ಯದಲ್ಲಿ ನಿತ್ಯ ಜೀವದ ಕಿರೀಟವು ಕಾದಿರುವಂತದ್ದಾಗಿದೆ. May God bless each one of us so that we would experience this successful life in our life's journey and be a blessing to many. ನಾವೆಲ್ಲರೂ ಕೂಡ ಈ ಶ್ರೇಷ್ಠ ಹೋರಾಟದಲ್ಲಿ ಜಯಶಾಲಿಗಳಾಗಿ ಆ ದೇವರ ಸನ್ನಿಧಾನದಲ್ಲಿ ಸಿಗುವಂತ ಜಯದ ಕಿರೀಟವನ್ನ ಹೊಂದುವ ಹಾಗೆ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. May God bless each one of us. In this series, we will be having 2 more things to ponder upon, and then hopefully this is going to be a blessing to all of us as we ponder. ಈ ಒಂದು ವಿಷಯದ ಕುರಿತಾಗಿ ಇನ್ನು 2 ಸಂಗತಿಗಳನ್ನ ಮುಂದಿನ ವಾರಗಳಲ್ಲಿ ನಾವು ಕಲಿಯೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. May God bless us. Thank you. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ವಂದನೆಗಳೊಂದಿಗೆ ನಾವು ಪ್ರಾರ್ಥನೆಗೆ ಹೋಗೋಣ. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಪ್ರದೀಪ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಲಿ. ಹೀಗೆ ನಮ್ಮ ಜೊತೆಯಲ್ಲಿದ್ದು ದೇವರ ವಾಕ್ಯದಿಂದ ನಮ್ಮನ್ನ ಬಲಪಡಿಸಲಿ ಮತ್ತು ಆತನ ಸೇವೆಯಲ್ಲಿ ನಿಮ್ಮನ್ನ ಅಭಿಷೇಕಿಸಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಶೈಲಾ ಬೆಂಜಿಮನ್ ಅವರ ಮೊಮ್ಮಗನ ಹುಟ್ಟುಹಬ್ಬ ಇವತ್ತಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ ಮತ್ತು ಅವ್ರಿಗೆ ವಿಶ್ ಕೂಡ ಮಾಡೋಣ.
ಮಾರ್ನಿಂಗ್ ಪಾಸ್ಟರ್. ವಿಜ್ಞಾಪನೆಗಳೇನಾದ್ರು? ಗುಡ್ ಮಾರ್ನಿಂಗ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಹಿರಿಯಂತ ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಓಕೆ, ಇನ್ನು ಯಾರಾದ್ರೂ ಇದ್ರೆ? ಓಕೆ, ಪಾಸ್ಟರ್ ಸಾಲಮನ್ ಅವ್ರು ಪ್ರಾರ್ಥನೆ ಮಾಡ್ತೀರಾ? ಅವರಿಲ್ಲ ಅಂದ್ರೆ ಮುಕ್ತಾಯ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಸೇವಕರಾದಂತ ಹಿರಿಯರಾದಂತ ಪ್ರದೀಪ್ ಕುಮಾರ್ ಸುನಾ ಅವರ ಜೊತೆಗೆ ಅವರ ಮುಖಾಂತರವಾಗಿ ಕ್ರೈಸ್ತಿಯ ಜೀವನದ ಯಶಸ್ಸಿನ ಕುರಿತಾಗಿ ನಿನ್ನ ಮಕ್ಕಳಾದ ನಾವು ಅನೇಕ ಸಂಗತಿಗಳನ್ನ ತಿಳಿದುಕೊಳ್ಳುವಂತೆ ನೀನು ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಯೆಹೂಸವನ ಜೀವಿತದಲ್ಲಿ ನೀನು ಆತನ ಜೊತೆಯಲ್ಲಿದ್ದು ನಿನ್ನ ವಾಗ್ದಾನಗಳನ್ನ ನೆರವೇರಿಸಿದ್ದಾನೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಯಾಕಂತಂದ್ರೆ ಯೆಹೂಸವನು ನಿನ್ನ ಎಲ್ಲ ವಾಗ್ದಾನಗಳನ್ನ ಪಡೆದುಕೊಳ್ಳಲು ಅದಕ್ಕೆ ನಡ್ಕೊಳ್ಳಬೇಕಾದಂತ ಷರತ್ತುಗಳನ್ನ ಆತನು ಪೂರೈಸಿದವನಾಗಿದ್ದಾನೆ ಸ್ವಾಮಿ. ಹಾಗೆಯೇ ನಾವು ಸಹ ಈ ಭೂಮಿ ಮೇಲೆ ಕ್ರೈಸ್ತಿಯ ಜೀವಿತದಲ್ಲಿ ಎದುರಾಗುವಂತ ಎಲ್ಲ ಸಮಸ್ಯೆಗಳನ್ನ ದಾಟಿ ಮುಂದೆ ಹೋಗಬೇಕಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನ ದಾಟಿ ಜಯಶಾಲಿಗಳಾಗಬೇಕಾದರೆ ಸೈತಾನನನ್ನ ಎದುರಿಸಿ ನಾವು ಸಂಪೂರ್ಣವಾಗಿ ಜಯಶಾಲಿಗಳಾಗಿ ನಿನ್ನ ಮುಂದೆ ನಿಲ್ಲಬೇಕಾದರೆ ಕರ್ತನೆ, ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ನಮ್ಮಲ್ಲಿ ನೆಲೆಸಬೇಕಾಗಿದೆ. ಮತ್ತು ನಿನ್ನ ವಾಕ್ಯಗಳ ಅನುಸಾರವಾಗಿ ನಾವು ನಡೆದುಕೊಂಡು ಈ ಲೋಕದಲ್ಲಿ ನಿನಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸಬೇಕಾಗಿದೆ. ಮತ್ತು ನಂಬಿಗಸ್ತರಾಗಿ ಅನೇಕರಿಗೆ ನಾವು ಮಾದರಿಯಾಗಿ ನಿನ್ನ ಸೇವೆಯನ್ನು ನಾವು ಮುಂದುವರಿಸಬೇಕಾಗಿದೆ ಸ್ವಾಮಿ. ಕರ್ತನೆ, ನಿನ್ನ ಮಕ್ಕಳಾದ ನಮ್ಮನ್ನ ಇದುವರೆಗೂ ಆಶೀರ್ವದಿಸಿದಿ, ನಿನ್ನ ವಾಕ್ಯದಲ್ಲಿ ತುಂಬಿಸಿದ್ರಿ. ನಾವು ನಂಬಿಗಸ್ತರಾಗಿ ಜೀವಿಸುವಂತೆ ಪವಿತ್ರಾತ್ಮನ ಬಲವನ್ನ, ಪರಲೋಕದ ಶಕ್ತಿಯನ್ನ, ಪರಲೋಕದ ಎಲ್ಲಾ ನಿನ್ನ ಆಶೀರ್ವಾದಗಳನ್ನು ಕೊಟ್ಟು ಅಂತ ಎಷ್ಟೋ ಸಮಸ್ಯೆಗಳನ್ನ ಸ್ವಾಮಿ ನಾವು ದಾಟಿ ಬರುವಂತೆ ಇವತ್ತು ಕ್ರೈಸ್ತಿಯ ಜೀವಿತದಲ್ಲಿ ನಿನ್ನ ಮುಂದೆ ಯಥಾರ್ಥವಾಗಿ ನಿಲ್ಲುವಂತ ಕೃಪೆಯನ್ನು ಕೊಟ್ಟಿದ್ದೀ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಒಂದು ವೇಳೆ ನಾವು ಬಲಹೀನರಾಗಿ ಈ ವಿಷಯಗಳಲ್ಲಿ ತಪ್ಪಿ ಹೋಗಿದ್ದರೆ ನಮ್ಮನ್ನ ಕ್ಷಮಿಸು, ನಮ್ಮ ಅಪರಾಧಗಳನ್ನ ಮನ್ನಿಸು. ಯಾವ ವಿಷಯದಲ್ಲಿ ನಾವು ಸೋತು ಹೋಗಿದ್ದೇವೋ ಆ ವಿಷಯದಲ್ಲಿ ಸ್ವಾಮಿ ನಾವು ಜಯಶಾಲಿಗಳಾಗುವಂತೆ ಆತನ ಬಲವನ್ನ, ಪರಲೋಕದ ಶಕ್ತಿಯನ್ನ ಅನುಗ್ರಹಿಸು ಸ್ವಾಮಿ. ಈ ಕ್ರೈಸ್ತಿಯ ಜೀವಿತವು ಹೋರಾಟದ ಜೀವಿತವಾಗಿದೆ ಎಂಬುದಾಗಿ ನಾವು ಕಲಿತಿದ್ದೇವೆ. ಇದರಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ಕಲಿತಿದ್ದೇವೆ. ಮತ್ತು ಈ ನಂಬಿಕೆಯನ್ನ ಕಾಪಾಡಿಕೊಳ್ಳಲು ನಿನ್ನ ವಾಕ್ಯದಿಂದ ಮಾತ್ರ ನಮಗೆ ಬಲವು ಸಿಗುವಂತದ್ದಾಗಿದೆ ಎಂಬುದಾಗಿ ನಾವು ಕಲಿತಿದ್ದೇವೆ. ಹೌದು ಸ್ವಾಮಿ, ನಿನ್ನ ವಾಕ್ಯಗಳು ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿದ್ದುಕೊಂಡು ಜೀವಿಸುವ ಆತನಾದ ನಿನ್ನನ್ನು ನಾವು ಆತುಕೊಂಡು ನಿನ್ನ ಘನತೆಗಾಗಿ ಜೀವಿಸಲು ದಿನಾಲು ನಮಗೆ ಹೊಸ ಬಲವನ್ನ ನೀಡಿ ನಿನ್ನ ಸೇವೆಯಲ್ಲಿ ನಮ್ಮನ್ನ ಆಶೀರ್ವದಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಂಡು ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿ ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು. ಎಲ್ಲಾ ವಿಷಯದಲ್ಲಿ ನಾವು ಸಫಲರಾಗುವಂತೆ, ಜಯಶಾಲಿಗಳಾಗುವಂತೆ ನಿನ್ನ ಕೃಪೆಯನ್ನು ನಮ್ಮ ಮೇಲೆ ದಯಪಾಲಿಸು. ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತರನ್ನ ಆಶೀರ್ವದಿಸು. ಸಂದೇಶವನ್ನ ತಂದಂತ ಹಿರಿಯರನ್ನ ಪ್ರದೀಪ್ ಅವರನ್ನ ಆಶೀರ್ವದಿಸು ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಅವ್ರು ಕೊಟ್ಟಿರ್ತಕ್ಕಂಥ ದೊಡ್ಡ ಜವಾಬ್ದಾರಿಕೆಯನ್ನು ಆಶೀರ್ವದಿಸು ಸ್ವಾಮಿ. ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಎಲ್ಲಾ ಅವಶ್ಯಕತೆಗಳನ್ನ ನೀನು ಪೂರೈಸು. ಅವರ ಅನೇಕ ಸಾಕ್ಷಿಯ ಮುಖಾಂತರವಾಗಿ ಆ ಸೇವೆಯನ್ನು ಮುಂದುವರಿಸುತ್ತಿರುವಾಗ ಅವರ ಕೈಗಳನ್ನ ಬಲಪಡಿಸಿದೆ, ಅವ್ರನ್ನ ಆಶೀರ್ವದಿಸಿದಿ ಸ್ವಾಮಿ. ಭಾರತ ದೇಶದಾದ್ಯಂತ ಎಲ್ಲಾ ಭಾಷೆಗಳಲ್ಲಿ ಸ್ವಾಮಿ ಸತ್ಯವೇದವು ಮುದ್ರಿಸಲ್ಪಟ್ಟು ಈ ಲೋಕದ ಅನೇಕ ಕಡೆ ಸ್ವಾಮಿ, ಅನೇಕ ಜನಾಂಗಗಳಿಗೆ ಸ್ವಾಮಿ, ಅನೇಕ ಭೂಮಿಯ ಕಡೆಯ ಭಾಗದಲ್ಲಿ ವಾಸಿಸುತ್ತಿರುವಂತ ವಿಶ್ವಾಸಿಗಳ ಕೈಗೂ ಸ್ವಾಮಿ ನಿನ್ನ ಸತ್ಯವೇದವು ಸಿಗುವಂತೆ ಅವರನ್ನ ನಡೆಸಿದೆ. ಇದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರನ್ನ ಬಲಪಡಿಸು, ಆಶೀರ್ವದಿಸು, ಅಭಿವೃದ್ಧಿಪಡಿಸು, ಅವ್ರ ಇಷ್ಟಾರ್ಥಗಳ ನೆರವೇರಿಸು. ಅವರು ನೋಡ್ಕೊಳ್ಳುವಂತ ಸಭೆಯನ್ನು ಆಶೀರ್ವದಿಸು, ಮಂದಿಯನ್ನು ಆಶೀರ್ವದಿಸು, ಅವರ ಜೀವಿತದಲ್ಲಿ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಎಲ್ಲಾ ವಿಷಯದಲ್ಲಿ ಅವರು ಸಂತೃಪ್ತಿಯುಳ್ಳವರಾಗಿ ನಿನ್ನನ್ನು ಸೇವಿಸಿ, ನಿನ್ನನ್ನು ಘನಪಡಿಸಿ ಅನೇಕರಿಗೆ ಸ್ವಾಮಿ ಯಶಸ್ಸಿನ ಮಾದರಿಯಾಗುವಂತೆ ಕಾರ್ಯಕ್ರಮ. ಸ್ತೋತ್ರ ರಾಜ. ಕೂಡಿ ಬಂದಂತ ಪ್ರತಿಯೊಂದು ಕುಟುಂಬಗಳಿಗಾಗಿ ಸ್ತೋತ್ರ. ಕರ್ತನೆ, ಎಲ್ಲರನ್ನ ನೀನು ಆಶ್ರಯಿಸು. ಎಲ್ಲರ ಕುಟುಂಬದಲ್ಲಿ ನೀನಿರು.
ಆರೋಗ್ಯ, ಕ್ಷೇಮ, ಸಮಾಧಾನ, ಸಂತೃಪ್ತಿ, ನೆಮ್ಮದಿಗಳನ್ನ ತುಂಬಿಸು. ಪ್ರತಿ ಸಬ್ಬತ್ತಿನ ದಿನದಲ್ಲಿ ಸ್ವಾಮಿ ನಿನ್ನ ವಿಶೇಷವಾದ ಆಶೀರ್ವಾದವು ಪ್ರತಿಯೊಂದು ಕುಟುಂಬಗಳಲ್ಲಿ ಇಳಿದು ಬರುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಹಿರಿಯ ಸಹೋದರಿ ಶೈಲಾ ಬೆಂಜಿಮನ್ ಅವರ ಮೊಮ್ಮಗನು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಾಗ ಆತನನ್ನ ನೀನು ಆಶೀರ್ವದಿಸಬೇಕಾಗಿ ಆತನಿಗೆ ಬೇಕಾದಂತ ಆರೋಗ್ಯ ಕ್ಷೇಮಗಳನ್ನು ಕೊಟ್ಟು ಈ ಸಂತೋಷದ ದಿನಗಳನ್ನ ಸ್ವಾಮಿ ನಮ್ಮೊಟ್ಟಿಗೆ ಸೇರಿ ಹಂಚಿಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನಗೆ ಸ್ತೋತ್ರ ಹೇಳುವಂತೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಆ ಮಗನ ನೀನು ಆಶೀರ್ವದಿಸು, ಆತನನ್ನ ಬಲಪಡಿಸು, ಆತನಿಗೆ ಆರೋಗ್ಯ ಕೊಡು. ಯಾವುದೇ ಸಮಸ್ಯೆ ಶೋಧನೆಗಳು ಇದ್ರೂ ಅವುಗಳನ್ನ ತೆಗೆದು ಹಾಕು, ಆತನ ಬಲಪಡಿಸು, ಚೈತನ್ಯಪಡಿಸು. ಪರಿಪೂರ್ಣರಾಗಿ ಆರೋಗ್ಯವಂತನಾಗಿದ್ದು ಸಂತೋಷದಿಂದ ನಿನ್ನನ್ನು ಕೊಂಡಾಡಲು, ಸಮೃದ್ಧಿಯಿಂದ ನಿನ್ನನ್ನು ಆರಾಧಿಸಲು, ನಿನ್ನ ಭಯಭಕ್ತಿಯಲ್ಲಿ ಜೀವಿಸಲು, ಅಭಿವೃದ್ಧಿ ಹೊಂದಲು, ಎಲ್ಲಾ ಯಶಸ್ಸನ್ನ ಪಡೆಯಲು ಯೆಹೋವನ ಜೊತೆಯಲ್ಲಿದ್ದಾಗಿ ಆ ಮಗನ ಜೊತೆಯಲ್ಲಿ ಇದ್ದು ಆತನನ್ನ ಆಶೀರ್ವದಿಸಬೇಕೆಂದು ಬೇಡ್ತೇನೆ. ಈ ವರ್ಷದ ಎಲ್ಲಾ ದಿನಗಳು ಸ್ವಾಮಿ ಆ ಮಗನು ಆರೋಗ್ಯವಂತನಾಗಿ ಉಂಡು ತಿಂದು ಬಲ ಹೊಂದಿ ಆತನ ಕೆಲಸ ಕಾರ್ಯಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಹೊಂದಿ ಎಲ್ಲಾ ವಿಷಯಗಳಲ್ಲಿ ಸ್ವಾಮಿ ನಿನಗೆ ಮಹಿಮೆಯನ್ನು ಉಂಟು ಮಾಡುವಂತೆ ಕಾರ್ಯ ಮಾಡು. ಯಾವುದೇ ಕೇಡಿನಿಂದ ತಪ್ಪಿಸಿ ಕಾಪಾಡು. ತಂದೆ ತಾಯಿಗಳನ್ನ, ಅಜ್ಜಿ, ಆ ಸಂಬಂಧಿಕರೆಲ್ಲರನ್ನ ನೀನು ಆಶ್ರಯಿಸು. ಆ ಮಗನ ಜೀವಿತದಿಂದ ಎಲ್ಲರಿಗೂ ಸಂತೃಪ್ತಿಯಾಗಲಿ ಕರ್ತನೆ. ವಿಶೇಷವಾಗಿ ಸ್ವಾಮಿ ಈ ಕಾರ್ಯಕ್ರಮ ಆಶ್ರಯಿಸು. ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ಮುಂದೆ ಇರ್ತೇವೆ ಸ್ವಾಮಿ. ಎಲ್ಲರೂ ನೀನು ಬಲಪಡಿಸಿ, ಎಲ್ಲರ ಕೂಗನನ್ನು ಆಲಿಸು ಸ್ವಾಮಿ. ಸದುತ್ತರನ್ನು ದಯಪಾಲಿಸು. ಹಿರಿಯರಂತ ಲೋಕೇಶ ಅಂಕಲ್ ಅವ್ರ ಕುಟುಂಬ, ಮಕ್ಕಳನ್ನ, ಅವ್ರು ಮಾಡುವ ಕೆಲಸ ಕಾರ್ಯನ ಸ್ವಾಮಿ ದಿನಲ್ಲಿ ಭಯಭಕ್ತಿಗಳವರಾಗಿ ಪ್ರತಿದಿನ ಹಗಲು ರಾತ್ರಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಾರ್ಥನೆಗಾಗಿ ಹಂಬಲಿಸುವಾಗ ಆ ಕುಟುಂಬವನ್ನು ಆಶ್ವಾಸಿ ಸ್ವಾಮಿ, ಅವರನ್ನು ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಪಡಿಸು. ಯಾವುದೇ ಸಂಕಟ, ಶೋಧನೆ, ಸಮಸ್ಯೆಗಳನ್ನ ಬಿಡುಗಡೆ ಮಾಡು. ನಿನ್ನ ಸೇವೆಯಲ್ಲಿ ನಂಬಿಗಸ್ತರಾಗಿರುವಾಗ ಸ್ವಾಮಿ ಅವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀನು ಆಶ್ವಾಸಿ, ಬಲಪಡಿಸಿ ಕರ್ತನೆ ಎಲ್ಲ ಕೊರತೆಗಳನ್ನ, ಶೋಧನೆಗಳನ್ನ, ಕಾಯಿಲೆಗಳನ್ನ ದೂರ ಮಾಡಿ, ಚಿಂತೆ, ನೋವುಗಳನ್ನ ದೂರ ಮಾಡಿ, ಕುಟುಂಬಗಳಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ಪ್ರೀತಿಯ ನ್ಯೂನತೆಯನ್ನ ಎಲ್ಲರ ಜೊತೆಯಲ್ಲಿ ದಯಪಾಲಿಸು. ಸೇರಿ ಬಂದಿರುವಂತ ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ಆತ್ಮನ ಬಲ, ಪರಲೋಕದ ಶಕ್ತಿ, ಪ್ರೀತಿ, ಅನ್ಯೋನ್ಯತೆ, ಪರಲೋಕದ ಸಮೃದ್ಧಿ ಸದಾಕಾಲ ನೆಲೆಯಾಗಿರುವಂತೆ ಕಾರ್ಯ ಮಾಡಿ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ, ನಮ್ಮ ಕುಟುಂಬ ಮಾನವರನ್ನು, ಅನೇಕ ಕ್ರೈಸ್ತರನ್ನ ಕಷ್ಟದಲ್ಲಿ, ಸಂಕಟಗಳಲ್ಲಿರ್ತಕ್ಕಂಥ, ನೋವಿನಲ್ಲಿರ್ತಕ್ಕಂಥ, ಬಾಧೆಗಳಲ್ಲಿರ್ತಕ್ಕಂಥ, ಬಡತನದಲ್ಲಿ ಸಿಕ್ಕಿಕೊಂಡಿರುವಂತ ಎಲ್ಲಾ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ ಸ್ತುತಿಸ್ತೇನೆ ಸ್ವಾಮಿ. ಅವರ ಮುಂದೆ ಇರುವಂತ ಸಂಕಟದ ಯೋರ್ಧನ ಹೊಳೆಯನ್ನ ನೀನು ಬಲ್ಲಂತ ದೇವರಾಗಿದೆ. ಈ ಲೋಕದಲ್ಲಿ ಸ್ವಾಮಿ ಪ್ರತಿಯೊಬ್ಬ ವಿಶ್ವಾಸಿಯು ಸ್ವಾಮಿ ಈ ಹೊಳೆಯನ್ನ ದಾಟಬೇಕಾಗಿದೆ. ನೀನು ಯೋಹನ ಜೊತೆಯಲ್ಲಿ ಇದ್ದ ಹಾಗೆ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದು ಈ ಸಂಕಟಗಳ ನದಿಯನ್ನ ದಾಟಿ ಯಶಸ್ಸನ್ನ ಕಾಣುವಂತೆ ನಿನ್ನ ವಾಕ್ಯಗಳ ಬಲದಿಂದ ನಮ್ಮನ್ನು ತುಂಬಿಸಿ, ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಂಡು ನಮಗೆ ಬೇಕಾದಂತ ಸಕಲ ಆತ್ಮೀಯ ವರಗಳನ್ನ ಅನುಗ್ರಹಿಸಿ, ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿ ಮಹಿಮೆ ಹೊಂದಬೇಕೆಂದು ಬೇಡ್ತೇನೆ ಸ್ವಾಮಿ. ಈ ದಿನವನ್ನು ಆಶೀರ್ವದಿಸು, ಆರಾಧನೆ ಆಶ್ರಯಿಸು, ಸೇರಿ ಬರುವಂತ ಪ್ರತಿಯೊಂದು ವಿಶ್ವಾಸಗಳನ್ನ ಆಶ್ರಯಿಸು, ನಡೆಯುವಂತ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಆಶ್ರಯಿಸು, ಪ್ರತಿಯೊಂದು ಸೇವೆಯನ್ನು ಆಶ್ರಯಿಸು ಸ್ವಾಮಿ. ಈ ದಿನವೆಲ್ಲ ನಮ್ಮನ್ನು ಆಶೀರ್ವದಿಸಿ ಮಹಿಮೆ ಬಂದು ಮತ್ತೆ ಸಾಯಂಕಾಲ ಸ್ವಾಮಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಕೂಡಿ ಬರುವಂತೆ ಕಾರ್ಯ ಕೂಡಿ ಬಂದಂತ ನಮ್ಮೆಲ್ಲರನ್ನ ನೀನು ನಿನ್ನ ನಾಮದ ಘನತೆಗಾಗಿ ಮಹಿಮೆ ಹೊಂದಬೇಕೆಂಬುದಾಗಿ ದಿನನಿತ್ಯವೂ ನಮ್ಮೊಂದಿಗಿದ್ದು ನಿನ್ನ ಸೇವೆಯನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಆಗಿರುವ ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ಅವ್ರ ಕುಟುಂಬ ಮಕ್ಕಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಸಂದೇಶವನ್ನು ತಂದಂತ ಪ್ರಿಯ ದಾಸರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.
special thanks to Pastor Pradeep Kumar Suna for taking his time and bringing the word of God and leading us uh, in faith and blessing everybody. I thank you, Pastor. God bless you. God bless. Thank Thank you. Have a nice day. God bless us. Till we meet next Saturday. God Happy bless. Sabbath, sir. Pradeep, sir. Nice Sabbath. message. Praise God. Praise God for that. God bless us. And you are improved in Kannada also. You are correcting a translator when he's making some mistakes. Yeah. No, that is what I was. My prayer is now that now I can understand fully, so that whatever is being translated is done properly. And one day God will help me not to keep this intermediaries. Straight away, I will speak to you in Kannada. And that's what was my prayer. Hopefully, God is going to give me that. Yeah. Amen. 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 Right. Praise God for that. Have a Happy Sabbath, wonderful. sir. Bye. Happy Right. Sabbath. Bye. Bye. So, ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯ ಬೋಧಕರಿಗೂ ಬೇರೆ ಪ್ರಾರ್ಥನೆ ಮಾಡಿದಂತ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಂವತ್ಸರ ಕಾರ್ಯಕ್ರಮದಲ್ಲಿ ಕೂಡಿ ಬರುವಾಗೆ ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಹ್ಯಾಪಿ ಸಾಬತ್ ಮತ್ತು ಬೆಳಗಿನ ಶುಭಾಶಯಗಳು.